ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್ ಸೀರೀಸ್ ನ ಒಂದೇ ವಿಡಿಯೋ ಅಲ್ಲಿ ರೀಕ್ಯಾಪ್ ಮಾಡ್ತೀನಿ. ಇದೊಂದು ವಿಡಿಯೋ ನೋಡಿದ್ರೆ ಸಾಕು ಸೀಸನ್ 1 ಮತ್ತೆ ಸೀಸನ್ 2 ಅಲ್ಲಿ ಏನಾಯ್ತು ಅಂತ ನಿಮಗೆ ನೆನಪಾಗುತ್ತೆ. ಸೀಸನ್ 3 ನೋಡೋಕೆ ಸುಲಭ ಆಗುತ್ತೆ. ಇಲ್ಲ ಮೊದಲ 2 ಸೀಸನ್ ನ ನೋಡೇ ಇಲ್ಲ ಅಂದ್ರೆ ಡೀಟೇಲ್ ಆಗಿ ಒಂದೊಂದೇ ಎಪಿಸೋಡ್ ಕೂಡ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ವಿಡಿಯೋ ನೋಡಿ. ಸೀರೀಸ್ ಅಲ್ಲಿ ಏನೇನಾಗಿತ್ತು ಅಂತ ನೆನ್ಪು ಮಾಡ್ಕೊಳ್ಳೋಕೆ ಈ ರೀಕ್ಯಾಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕಾನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಸೀರೀಸ್ ನ ಸ್ಟೋರಿ ನಡೆಯೋದು ಜಪಾನ್ ನ ಟೋಕಿಯೋ ಅಲ್ಲಿ. 3 ಜನ ಫ್ರೆಂಡ್ಸ್ ಆರಿಸು, ಚೋತಾ ಮತ್ತೆ ಕಾರುಬೆನ ತೋರಿಸ್ತಾರೆ. ಇವ್ರು 3 ಜನ ರೈಲ್ವೆ ಸ್ಟೇಷನ್ ಹೊರಗೆ ಮೀಟ್ ಆಗಿ ಕಷ್ಟ ಸುಖ ಮಾತಾಡ್ಬೇಕಾದ್ರೆ ಕಾರುಬೆ ತಮಾಷೆಗೆ ಆರಿಸುನ ಹೆಗಲ ಮೇಲೆ ಎತ್ಕೊಂಡು ರೋಡ್ಗೆ ಹೋದಾಗ ಟ್ರಾಫಿಕ್ ಜಾಮ್ ಆಗಿ ಒಂದು ಕಾರ್ಗೆ ಆಕ್ಸಿಡೆಂಟ್ ಕೂಡ ಆಯ್ತು. ಪೊಲೀಸ್ ಅವರು ಹಿಂದೆ ಬಿದ್ರು ಅಂತ ರೈಲ್ವೆ ಸ್ಟೇಷನ್ ನ ರೆಸ್ಟ್ ರೂಮ್ ಗೆ ಬಂದು ಬಚ್ಚಿಡ್ಕೊಂತಾರೆ. ಇಲ್ಲಿಗೆ ಬಂದು ಹೊರಗೆ ಹೋಗ್ತಿದ್ದಂಗೆ ಇಲ್ಲಿ ಯಾರು ಕಾಣ್ತಾನೆ ಇಲ್ಲ. ರೈಲ್ವೆ ಸ್ಟೇಷನ್ ಹತ್ರ ಇದ್ದ 106 ಜನ ಕಾಣೆ ಆಗಿದ್ದಾರೆ. ಆಮೇಲೆ ಬೇರೆ ಬೇರೆ ಜಾಗಗಳಿಗೂ ಹೋಗಿ ನೋಡಿದಾಗ ಗೊತ್ತಾಯ್ತು ಇಡೀ ಟೋಕಿಯೋ ಖಾಲಿ ಆಗೋಗಿದೆ. ಫೋನ್ ಕೂಡ ವರ್ಕ್ ಆಗ್ತಿಲ್ಲ. ಯಾರಿಗಾದ್ರೂ ಕಾಲ್ ಮಾಡೋಣ ಅಂದ್ರೆ ರಾತ್ರಿ ಒಂದು ಬಿಲ್ಡಿಂಗ್ ನ ಸ್ಕ್ರೀನ್ ಮೇಲೆ ತೋರಿಸುತ್ತೆ, ಪ್ಲೇಯರ್ಸ್ ಗೆ ಸ್ವಾಗತ, ಇನ್ನ ಸ್ವಲ್ಪ ಹೊತ್ತಲ್ಲೇ ಗೇಮ್ ಶುರು ಆಗುತ್ತೆ ಅಂತ. ಏನಪ್ಪಾ ಇದು ಅಂತ ಗೇಮ್ ಆಡೋ ಬಿಲ್ಡಿಂಗ್ ಗೆ ಬಂದಾಗ ಇಲ್ಲಿ ಫೋನ್ ಇಟ್ಟಿದ್ದಾರೆ. ಒಬ್ಬೊಬ್ರು ಒಂದೊಂದು ಫೋನ್ ತಗೋಬೇಕು. ಈಗ ಇಲ್ಲಿ ಒಬ್ಳು ಹೈಸ್ಕೂಲ್ ಹುಡುಗಿ ಮತ್ತೆ ಶಿಬುಕಿ ಅನ್ನೋ ಹುಡುಗಿ ಬರ್ತಾರೆ. ಅಂದ್ರೆ ಇವರಷ್ಟೇ ಅಲ್ಲ, ಇನ್ನೂ ತುಂಬಾನೇ ಜನ ಟೋಕಿಯೋ ಅಲ್ಲಿ ಉಳ್ಕೊಂಡಿದ್ದಾರೆ. ಶಿಬುಕಿಗೆ ಈ ಜಾಗದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. ಗೇಮ್ ಗೆ ಒಂದು ಸಲ ಎಂಟರ್ ಆದ್ರೆ ಮುಗೀತು. ಗೇಮ್ಸ್ ಆಡ್ಲೇಬೇಕು, ವಾಪಸ್ ಹೋಗೋಕೆ ಆಗಲ್ಲ. ಹೋದ್ರೆ ಲೇಸರ್ ಶೂಟ್ ಮಾಡಿ ಸಾಯಿಸ್ತಾರೆ. ಗೇಮ್ ನ ರೂಲ್ಸ್ ನ ಒಬ್ಳು ಮಹಿಳೆ ಹೇಳ್ತಾಳೆ, ಅಂದ್ರೆ ಆಡಿಯೋ ಪ್ಲೇ ಮಾಡ್ತಾರೆ. ಮೊದಲನೇ ಗೇಮ್ ಅಲ್ಲಿ ಒಂದಾದ್ಮೇಲೆ ಒಂದು ರೂಮಿನ ಡೋರ್ ಓಪನ್ ಮಾಡ್ಕೊಂಡು ಈ ಬಿಲ್ಡಿಂಗ್ ಇಂದ ಹೊರಗೆ ಹೋಗ್ಬೇಕು. ಒಂದು ರೂಮ್ ಅಲ್ಲಿ ಇರೋಕೆ ಇಷ್ಟು ಸಮಯ ಅಂತ ಕೊಡ್ತಾರೆ. ನೆಕ್ಸ್ಟ್ ರೂಮ್ ಗೆ ಹೋಗೋಕೆ 2 ಡೋರ್ ಇರುತ್ತೆ. ಸಮಯ ಮುಗಿಯೋಷ್ಟರಲ್ಲಿ 2ರಲ್ಲಿ ಒಂದು ಡೋರ್ ನ ತೆಕ್ಕೊಂಡು ನೆಕ್ಸ್ಟ್ ರೂಮ್ ಗೆ ಹೋಗ್ಬೇಕು. ತಪ್ಪಾದ ಡೋರ್ ತೆಕ್ಕೊಂಡು ಹೋದ್ರೆ ಲೇಸರ್ ಇಂದ ಶೂಟ್ ಮಾಡಿ ಸಾಯಿಸ್ತಾರೆ. ನೆಕ್ಸ್ಟ್ ರೂಮ್ ಗೆ ಹೋಗ್ಲಿಲ್ಲ ಅಂದ್ರೂ ಕೂಡ ಸಾಯಿಸ್ತಾರೆ. ಗೇಮ್ ಶುರು ಆದ್ಮೇಲೆ ಹೈಸ್ಕೂಲ್ ಹುಡುಗಿ ಯಾವ ಡೋರ್ ತೆಗಿಬೇಕು ಅಂತ ಗೊತ್ತಾಗದೆ ಗಾಬರಿ ಆಗಿ ಒಂದು ಡೋರ್ ನ ಓಪನ್ ಮಾಡ್ತಿದ್ದಂಗೆ ಲೇಸರ್ ಇಂದ ಶೂಟ್ ಮಾಡಿ ಸಾಯಿಸ್ತಾರೆ. ಹಾಗಾಗಿ ಇನ್ನೊಂದು ಡೋರ್ ನ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ರೂಮ್ ಗೆ ಬೇರೆಯವರೆಲ್ಲ ಹೋಗಿ ಯಾವ ಡೋರ್ ನ ಮತ್ತೆ ಓಪನ್ ಮಾಡೋದು ಅಂತ ಗೊತ್ತಾಗದೆ ಪರದಾಡ್ಬೇಕಾದ್ರೆ ಆರಿಸು ಬುದ್ಧಿವಂತ. ಮೊದ್ಲಿಂದನು ಕಂಪ್ಯೂಟರ್ ಅಲ್ಲಿ ಗೇಮ್ ಆಡೋದ್ರಲ್ಲಿ ಎಕ್ಸ್ಪರ್ಟ್ ಇವನು. ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ನ ಇಲ್ಲಿ ಬಳಸ್ಕೊಂತಾನೆ. ಈ ಬಿಲ್ಡಿಂಗ್ ಗೆ ಬರ್ಬೇಕಾದ್ರೆ ಬಿಲ್ಡಿಂಗ್ ನ ಮ್ಯಾಪ್ ನ ಆರಿಸು ಗಮನಿಸಿದ್ದ. ಹಾಗಾಗಿ ಆ ಮ್ಯಾಪ್ ನ ನೆನ್ಪು ಮಾಡ್ಕೊಂಡು ಯಾವ ಸೈಡ್ ಗೆ ಹೋದ್ರೆ ಬಿಲ್ಡಿಂಗ್ ಇಂದ ಹೊರಗೆ ಹೋಗ್ತೀವಿ ಅಂತ ಯೋಚನೆ ಮಾಡಿ ಕರೆಕ್ಟ್ ಆಗಿ ಒಂದಾದ್ಮೇಲೆ ಒಂದು ಡೋರ್ ನ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ರೂಮ್ ಗೆ ಎಲ್ಲರನ್ನ ಕರ್ಕೊಂಡ್ ಬರ್ತಾನೆ. ಮೊದ್ಲೇ ಹೇಳ್ದಂಗೆ ಇವರು ಕೊಡೋ ಟೈಮ್ ಅಲ್ಲಿ ನೆಕ್ಸ್ಟ್ ರೂಮ್ ಗೆ ಹೋಗ್ಲಿಲ್ಲ ಅಂದ್ರೆ ಸಾಯಿಸ್ತಾರೆ. ಹೇಗೆ ಅಂದ್ರೆ ಇಡೀ ರೂಮ್ ಗೆನೆ ಬೆಂಕಿ ಬಿಟ್ಟು. ಲಾಸ್ಟ್ ರೂಮ್ ಇಂದ ಬಿಲ್ಡಿಂಗ್ ನ ಹೊರಗೆ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ರೂಮ್ ಗೆ ಬೆಂಕಿ ಹತ್ಕೊಂತಿದ್ದಂಗೆ ಚೋತಾನ ಕಾಲು ಸುಟ್ಟು ಹೋಗಿ ಗಾಯ ಆಗುತ್ತೆ. ಗೇಮ್ ಗೆದ್ದಿದ್ರಿಂದ 3 ಆಫ್ ಕ್ಲಬ್ಸ್ ಕಾರ್ಡ್ ಕೊಡ್ತಾರೆ ಮತ್ತೆ 3 ದಿನ ವೀಸಾ ಕೊಡ್ತಾರೆ. ಯಾಕೆ ಅಂದ್ರೆ 3 ದಿನ ಯಾವುದೇ ಗೇಮ್ ಆಡ್ದಂಗೆ ಇರ್ಬೋದು. 3 ದಿನ ಆದ್ಮೇಲೆ ವಾಪಸ್ ಬಂದು ಒಂದು ಗೇಮ್ ಆಡ್ಲೇಬೇಕು. ಆಡ್ಲಿಲ್ಲ ಅಂದ್ರೆ ಲೇಸರ್ ಇಂದ ಶೂಟ್ ಮಾಡ್ತಾರೆ. ಲೇಸರ್ಸ್ ಆಕಾಶದಿಂದ ಬರ್ತಿರೋದು ಯಾರು ಶೂಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಗೇಮ್ ಆಡ್ತಾನೆ ಇರಬೇಕು. ಗೆದ್ದು ವೀಸಾ ಪಡ್ಕೊಂಡ್ರೆ ಮಾತ್ರ ಫ್ರೀ ಆಗಿರೋಕೆ ಸಾಧ್ಯ. ವೀಸಾ ಟೈಮ್ ಮುಗಿದ್ಮೇಲೆ ಮತ್ತೆ ಹೋಗಿ ಗೇಮ್ ಆಡ್ಬೇಕು. ಈಗ ಹೊಸ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಉಸಾಗಿ ಅಂತ. ಇವಳು ಇಲ್ಲಿ ತುಂಬಾನೇ ಗೇಮ್ಸ್ ಆಡಿದ್ದಾಳೆ. ಏನಾದ್ರೂ ಮಾಡಿ ಈ ಗೇಮ್ಸ್ ಇಂದ ತಪ್ಪಿಸ್ಕೊಂಡು ನಾರ್ಮಲ್ ಜಗತ್ತಿಗೆ ಹೋಗ್ಬೇಕು ಅಂತ ತುಂಬಾನೇ ಕಷ್ಟ ಪಡ್ತಿದ್ದಾಳೆ. ಇವ್ರಿಗೆ ಗೊತ್ತಾಗ್ತಿಲ್ಲ ಟೋಕಿಯೋ ರೀತಿನೇ ಇರೋ ಇನ್ನೊಂದು ಜಾಗಕ್ಕೆ ಇವರೆಲ್ಲ ಬಂದಿದ್ದಾರ ಅಥವಾ ಟೋಕಿಯೋ ಅಲ್ಲಿ ಇವರನ್ನ ಬಿಟ್ಟು ಬೇರೆಯವರೆಲ್ಲ ನಾಪತ್ತೆ ಆಗಿದಾರ ಅಂತ. ಆರಿಸು ಮತ್ತೆ ಕಾರುಬೆ ವೀಸಾ ಇದ್ರು ಕೂಡ ಗೇಮ್ ಆಡೋದಕ್ಕೆ ಬರ್ತಾರೆ. ಗೇಮ್ ನ ಮತ್ತೆ ಗೇಮ್ ಆಡಿಸ್ತಿರೋರ್ನ ಅರ್ಥ ಮಾಡ್ಕೊಳ್ಳೋಕೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಗೇಮ್ ನಡೀತಾ ಇದೆ. ತುಂಬಾನೇ ಜನ ಆಟ ಆಡೋಕೆ ಬಂದಿದ್ದಾರೆ. ಉಸಾಗಿ ಕೂಡ. ಎಲ್ಲೂ ಮೊಬೈಲ್ ಇಟ್ಟಿದ್ದಾರೆ. ಎಲ್ಲರೂ ಒಂದೊಂದು ಮೊಬೈಲ್ ತಗೊಂಡಾಗ 5 ಆಫ್ ಸ್ಪೇಡ್ಸ್ ಕಾರ್ಡ್ ಮೊಬೈಲ್ ಅಲ್ಲಿ ತೋರಿಸ್ತಾ ಇದೆ. ಏನ್ ಈ ಕಾರ್ಡ್ಸ್ ನ ಅರ್ಥ ಅಂದ್ರೆ ಒಂದೊಂದು ಕಾರ್ಡ್ ಒಂದೊಂದು ರೀತಿಯ ಗೇಮ್ ನ ಸೂಚಿಸುತ್ತೆ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಸ್ಪೇಡ್ಸ್ ಇದ್ರೆ ಫಿಸಿಕಲ್ ಗೇಮ್ ಅಂತ, ಕ್ಲಬ್ ಅಂದ್ರೆ ಟೀಮ್ ಮಾಡ್ಕೊಂಡು ಆಡೋ ಗೇಮ್, ಡೈಮಂಡ್ ಅಂದ್ರೆ ತಲೆಯನ್ನ ಉಪಯೋಗಿಸಿ ಆಡೋ ಗೇಮ್ ಆಗಿರುತ್ತೆ. ಎಲ್ಲದಕ್ಕಿಂತ ಭಯಾನಕವಾದ ಕಾರ್ಡ್ ಯಾವ್ದಂದ್ರೆ ಹಾರ್ಟ್, ತಮ್ಮ ಜೊತೆಯಲ್ಲಿ ಇರೋರ್ಗೆನೆ ದ್ರೋಹ ಮಾಡ್ಬೇಕು ಅಂತ ಗೇಮ್ ಆಗಿರುತ್ತೆ. ಇನ್ನ ಕಾರ್ಡ್ ಮೇಲೆ ಇರೋ ನಂಬರ್ ಡಿಫಿಕಲ್ಟಿ ಲೆವೆಲ್ ಆಗಿದೆ, ಅಂದ್ರೆ ಗೇಮ್ ಎಷ್ಟು ಕಷ್ಟಕರವಾಗಿರುತ್ತೆ ಅಂತ ಹೇಳುತ್ತೆ. ಜಾಸ್ತಿ ನಂಬರ್ ಇದ್ದಷ್ಟು ಜಾಸ್ತಿ ಕಷ್ಟಕರವಾದ ಗೇಮ್ ಅಂತ. ಈ ಆಟ ಏನಂದ್ರೆ ಕುದುರೆ ಮುಖದ ಮಾಸ್ಕ್ ಹಾಕೊಂಡು ಪ್ಲೇಯರ್ಸ್ ಮೇಲೆ ಶೂಟ್ ಮಾಡೋಕೆ ಬರ್ತಾರೆ. ಇವರಿಂದ ತಪ್ಪಿಸ್ಕೊಂಡು ಕೇವಲ 20 ನಿಮಿಷಗಳಲ್ಲಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಸೇಫ್ ಝೋನ್ ನ ಹುಡುಕ್ಬೇಕು. ಅಷ್ಟೇ ಹೇಳೋದು. ಸೇಫ್ ಝೋನ್ ಅಂದ್ರೆ ಏನು ಅಂತಾನು ಕೂಡ ಹೇಳಲ್ಲ. 20 ನಿಮಿಷದಲ್ಲಿ ಸೇಫ್ ಝೋನ್ ಹುಡುಕ್ಲಿಲ್ಲ ಅಂದ್ರೆ ಬಿಲ್ಡಿಂಗ್ ಅಲ್ಲಿ ಇರೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಕುದುರೆ ಮಾಸ್ಕ್ ಹಾಕಿರೋ ಶೂಟರ್ ನ ಟ್ಯಾಗರ್ ಅಂತ ಕರೀತಾರೆ. ಟ್ಯಾಗರ್ ಎಲ್ಲಾ ಪ್ಲೇಯರ್ಸ್ ನ ಹುಡುಕಿ ಕೊಲ್ಲೋಕೆ ಶುರು ಮಾಡಿದಾಗ ಬುದ್ಧಿವಂತ ಆರಿಸು ತನ್ನ ತಲೆ ಉಪಯೋಗಿಸಿ ಚಿಸಿಯಾ ಅನ್ನೋ ಹುಡುಗನ ಜೊತೆ ಒಂದು ರೂಮ್ ಗೆ ಬರ್ತಾನೆ. ಇದೇ ಸೇಫ್ ಝೋನ್ ಆಗಿದೆ. ಆದ್ರೆ 2 ಬಟನ್ ಇದೆ.
ಇದನ್ನ ಒಂದೇ ಸಲ ಒತ್ತಿದ್ರೆ ಮಾತ್ರ ಗೇಮ್ ಕಂಪ್ಲೀಟ್ ಆಗುತ್ತೆ. ಕಾರುಬೆ ಅಗುನಿ ಅನ್ನೋ ವ್ಯಕ್ತಿಯ ಜೊತೆ ಸೇರಿ ಟ್ಯಾಗರ್ ಜೊತೆ ಫೈಟ್ ಮಾಡ್ತಿದ್ರೆ ಉಸಾಗಿ ಆರಿಸುಗೆ ಹೆಲ್ಪ್ ಮಾಡೋಕೆ ರೂಮ್ಗೆ ಬಂದಾಗ ಇಲ್ಲಿ ಇನ್ನೊಬ್ಬ ಟ್ಯಾಗರ್ ಇವರ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಹೇಗೋ ಟ್ಯಾಗರ್ ಜೊತೆ ಫೈಟ್ ಮಾಡಿ 2 ಬಟನ್ ನ ಆರಿಸು ಮತ್ತೆ ಉಸಾಗಿ ಒಂದೇ ಸಲ ಪ್ರೆಸ್ ಮಾಡಿ ಗೇಮ್ ನ ಎಂಡ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಟ್ಯಾಗರ್ ಕೂಡ ಇವರ ರೀತಿನೇ ಪ್ಲೇಯರ್, ಇವರ ಕೆಲಸ ಪ್ಲೇಯರ್ ನ ಕೊಲ್ಲೋದಾಗಿತ್ತು. ಈ ಕೆಲಸದಲ್ಲಿ ಫೇಲ್ ಆಗಿರೋದ್ರಿಂದ ಟ್ಯಾಗರ್ ನ ಕತ್ತಲ್ಲಿ ನಾಯಿ ಬೆಲ್ಟ್ ತರ ಕಾಲರ್ ಇರುತ್ತೆ, ಅದು ಬ್ಲಾಸ್ಟ್ ಆಗಿ ಸಾವನ್ನಪ್ತಾರೆ. ಒಬ್ಬ ಪ್ಲೇಯರ್ ಹತ್ರ ಇದ್ದ ವಾಕಿ ಟಾಕಿಯಿಂದ ಬೀಚ್ ಅನ್ನೋ ಜಾಗದ ಬಗ್ಗೆ ಕಾರುಬೆಗೆ ಗೊತ್ತಾಯ್ತು. ಬೀಚ್ ನ ಬಗ್ಗೆ ಕಾರುಬೆ ಎಲ್ಲರಿಗೂ ಹೇಳ್ತಾನೆ. ಈ ಬೀಚ್ ನ ಹುಡ್ಕೊಂಡು ಹೋದ್ರೆ ಬೇರೆ ಪ್ಲೇಯರ್ಸ್ ಕೂಡ ಅಲ್ಲೇ ಇರ್ಬೋದು ಅಂತ ಅನ್ಕೊಂತಿದ್ದಾರೆ. ಆರಿಸು ಮತ್ತೆ ಕಾರುಬೆ ಗೇಮ್ ನ ಗೆದ್ದಿರೋದ್ರಿಂದ ವೀಸಾ ಎಕ್ಸ್ಟೆಂಡ್ ಆಗಿದೆ. ಅದೇ ಚೋತಾ ಮತ್ತೆ ಶಿಬುಕಿಯ ವೀಸಾ ಇವತ್ತು ಮುಗಿತಾ ಇರೋದ್ರಿಂದ ಗೇಮ್ ಆಡೋಕೆ ಬರ್ತಾರೆ. ಆರಿಸು ಮತ್ತೆ ಕಾರುಬೆ ಕೂಡ ಸುಮ್ನೆ ಇಲ್ದಲೆ ಗೇಮ್ ನ ಆಡೋಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಗೇಮ್ ಗೆ ಎಂಟರ್ ಆಗಿ 7 ಆಫ್ ಹಾರ್ಟ್ಸ್ ಕಾರ್ಡ್ ನ ನೋಡಿ ಭಯ ಶುರು ಆಯ್ತು. ಅದೇ ಹಾರ್ಟ್ ಇರೋ ಕಾರ್ಡ್ ಅಂದ್ರೆ ತಮ್ಮ ಜೊತೆ ಇರೋರ್ಗೆನೆ ದ್ರೋಹ ಮಾಡಿನೇ ಗೇಮ್ ಗೆಲ್ಲೋಕೆ ಆಗೋದು. ಗೇಮ್ ಏನಂದ್ರೆ ಇವರಲ್ಲಿ ಒಬ್ಬ ತೋಳ ಆಗಿದ್ದಾರೆ, ಮಿಕ್ಕದವರೆಲ್ಲ ಕುರಿಗಳಾಗಿರ್ತಾರೆ. ತೋಳ ಆಗಿರೋರು ಬೇರೆ ಯಾರನ್ನೇ ನೋಡಿದ್ರು ನೆಕ್ಸ್ಟ್ ಅವರು ತೋಳ ಆಗ್ತಾರೆ. ಅದೇ ರೀತಿ ಆಗ್ತಾ ಕೊನೆಯಲ್ಲಿ ಯಾರು ತೋಳ ಆಗಿ ಉಳ್ಕೊಂತಾರೋ ಅವರನ್ನ ಬಿಟ್ಟು ಬೇರೆಯವರೆಲ್ಲ ಸಾಯ್ತಾರೆ. ಮೊದ್ಲು ಚೋತಾ ತೋಳ ಆಗ್ತಾನೆ. ಚೋತಾ ಆರಿಸುನ ನೋಡಿದಾಗ ಇವನು ತೋಳ ಆಗ್ತಾನೆ. ಶಿಬುಕಿ ಆರಿಸು ತನ್ನನ್ನ ನೋಡೋ ಹಾಗೆ ಮಾಡಿ ತೋಳ ಆಗ್ತಿದ್ದಂಗೆ ಓಡೋಕೆ ಶುರು ಮಾಡ್ತಾಳೆ. ಎಲ್ಲಾದ್ರೂ ಹೋಗಿ ಬಚ್ಚಿಡ್ಕೊಂಡು ಕೊನೆವರೆಗೂ ತೋಳ ಆಗಿದ್ರೆ ಗೇಮ್ ಗೆಲ್ಬಹುದು ಅಂತ. ಕಾರುಬೆ ಹುಡ್ಕೊಂಡು ಹೋಗಿ ಶಿಬುಕಿ ಮೇಲೆ ದಾಳಿ ಮಾಡಿದಾಗ ಇವಳು ಮಿಸ್ ಆಗಿ ಆರಿಸುನ ನೋಡ್ಬಿಡ್ತಾಳೆ. ಆರಿಸು ತೋಳ ಆಗ್ತಿದ್ದಂಗೆ ಏನಾದ್ರೂ ಮಾಡಿ ಇವರೆಲ್ಲರ ಕತ್ತಿಗೆ ಕಾಲರ್ ಬೆಲ್ಟ್ ಹಾಕೊಳ್ಳೋಕೆ ಹೇಳಿದ್ರು. ಅದನ್ನ ಬಿಚ್ಚೋಕೆ ನೋಡ್ತಾ ಇದ್ದಾನೆ, ಆದ್ರೆ ಆಗಲ್ಲ. ಕೊನೆಗೂ ಆರಿಸುನ ಪ್ರಾಣ ಕಾಪಾಡೋಕೆ ಕಾರುಬೆ ಮತ್ತೆ ಚೋತಾ ಡಿಸೈಡ್ ಮಾಡಿ ಇವರೇ ಬಚ್ಚಿಡ್ಕೊಂತಾರೆ. ಚೋತಾ ಶಿಬುಕಿನ ಹಿಡ್ಕೊಂಡಿದ್ದಾನೆ. ಟೈಮ್ ಆದ್ಮೇಲೆ ಆರಿಸುನ ಬಿಟ್ಟು ಇವ್ರ 3 ಜನರ ಕತ್ತಲ್ಲಿ ಇದ್ದ ಕಾಲರ್ ಬ್ಲಾಸ್ಟ್ ಆಗಿ ಸಾವನ್ನಪ್ತಾರೆ. ಇದರಿಂದ ಆರಿಸುಗೆ ತುಂಬಾನೇ ಆಘಾತ ಆಗುತ್ತೆ. ಉಸಾಗಿ ಆರಿಸುನ ತಾನಿರೋ ಜಾಗಕ್ಕೆ ಕರ್ಕೊಂಡ್ ಬಂದಾಗ ಫ್ಲಾಶ್ ಬ್ಯಾಕ್ ಅಲ್ಲಿ ಉಸಾಗಿಯ ತಂದೆಯ ಬಗ್ಗೆ ಗೊತ್ತಾಗುತ್ತೆ. ಅಪ್ಪ ಮಗಳು ಇಬ್ರು ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಿರ್ತಾರೆ. ಉಸಾಗಿ ಅವರಪ್ಪ ಯಾವುದೇ ಆಕ್ಸಿಜನ್ ಸಪೋರ್ಟ್ ಇಲ್ಲದೆ ತುಂಬಾನೇ ಎತ್ತರದ ಪರ್ವತವನ್ನ ಹತ್ತಿರ್ತಾರೆ. ಆದರೆ ಇದೆಲ್ಲ ಸುಳ್ಳು ಅಂತ ತಂದೆಯ ಮೇಲೆ ಆರೋಪ ಮಾಡಿದಾಗ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಮತ್ತೆ ಮೌಂಟೇನ್ ಕ್ಲೈಂಬಿಂಗ್ ಗೆ ಹೋದವರು ವಾಪಸ್ಸೇ ಬಂದಿರಲ್ಲ. ಏನಾಯ್ತು ಅಂತ ಕೂಡ ಗೊತ್ತಾಗಿರಲ್ಲ. ಸೊ ಆರಿಸುನ ವೀಸಾ ಮುಗಿಯೋಕೆ ಬಂದಾಗ ಉಸಾಗಿ ಮತ್ತೆ ಆರಿಸು ಇಬ್ರು ನೆಕ್ಸ್ಟ್ ಟನಲ್ ಒಳಗೆ ಇರೋ ಗೇಮ್ ಗೆ ಬರ್ತಾರೆ. ಇಲ್ಲಿ ಬಸ್ ಅಲ್ಲಿ 3 ಜನ ಪ್ಲೇಯರ್ಸ್ ಮೊದಲೇ ಬಂದಿದ್ದಾರೆ. ಈ ಗೇಮ್ ಏನಂದ್ರೆ ಮುಂದೆ ಬರೋ ಆಪತ್ತುಗಳಿಂದ ಪಾರಾಗಿ ಗೋಲ್ ನ ತಲುಪಬೇಕು ಅಷ್ಟೇ. ಇದಕ್ಕೆ 2 ಗಂಟೆಗಳ ಸಮಯ ಇದೆ. ಮೊಬೈಲ್ ಅಲ್ಲಿ ಡಿಸ್ಟೆನ್ಸ್ 0 ಅಂತ ತೋರಿಸ್ತಿದೆ. ಹಾಗಾಗಿ ಮುಂದೆ ರೋಡ್ ಅಲ್ಲಿ ಓಡೋಕೆ ಶುರು ಮಾಡಿದ್ರೆ ಗೋಲ್ ಸಿಗ್ಬೋದು ಅಂತ ಓಡ್ತಿದ್ದಾರೆ. ಒಬ್ಬನಿಗೆ ಕಾಲ್ ಏಟ್ ಆಗಿರೋದ್ರಿಂದ ಬಸ್ ಅಲ್ಲೇ ಉಳ್ಕೊಂತಾನೆ. ಬೇರೆಯವರು ಓಡೋಕೆ ಶುರು ಮಾಡಿದಾಗ ಮೊಬೈಲ್ ಅಲ್ಲಿ ತೋರಿಸ್ತಿರೋ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಿದೆ. ಒಂದು ಜಾಗದಲ್ಲಿ ಇವರ ಮೇಲೆ ಬ್ಲಾಕ್ ಪ್ಯಾಂಥರ್ ದಾಳಿ ಮಾಡಿದಾಗ ಒಬ್ಬ ಪ್ಲೇಯರ್ ಸಿಗಾಕೊಂಡು ಸಾವನ್ನಪ್ತಾನೆ. ಮಿಕ್ಕಿದವರು ಬಚಾವಾಗ್ತಾರೆ. ಮುಂದೆ ರಾಯಲ್ ಎನ್ಫೀಲ್ಡ್ ಬೈಕ್ ಇರೋದನ್ನ ನೋಡಿ ಆರಿಸು ಬೈಕ್ ಎತ್ಕೊಂಡು ಬಸ್ ಹತ್ರ ವಾಪಸ್ ಬರ್ತಾನೆ. ಬೈಕ್ ಅಲ್ಲಿ ಇರೋ ಫ್ಯೂಯಲ್ ನ ಬಸ್ಗೆ ಹಾಕಿ ಬಸ್ ನ ಓಡಿಸ್ಕೊಂಡ್ ಬರೋಕೆ ಒಳಗೆ ಉಳ್ಕೊಂಡಿರೋ ಪ್ಲೇಯರ್ ನ ಕೂಡ ಕಾಪಾಡಬಹುದಲ್ಲ ಅಂತ ಈ ರೀತಿ ಮಾಡ್ತಿರೋದು. ಉಸಾಗಿ ಮತ್ತೆ ಇನ್ನೊಬ್ಬ ಪ್ಲೇಯರ್ ಟನಲ್ ನ ಎಂಡೋರ್ಗೂ ಬರ್ತಾರೆ. ಇಲ್ಲಿ ಮೆಟಲ್ ಗೋಡೆ ಕಟ್ಟಿದ್ದಾರೆ. ಇದನ್ನೇ ಗೋಲ್ ಅಂತ ಅನ್ಕೊಂಡು ಕೂತಿದ್ದಾಗ ಮೆಟಲ್ ಗೋಡೆ ಒಡೆದು ಹೋಗಿ ಆ ಕಡೆಯಿಂದ ನೀರು ಬರೋಕೆ ಶುರು ಆಯ್ತು. ಸರಿಯಾದ ಸಮಯಕ್ಕೆ ಬಸ್ ಅಲ್ಲಿ ಬಂದ ಆರಿಸು ಉಸಾಗಿನ ಕಾಪಾಡ್ತಾನೆ. ಆ ಇನ್ನೊಬ್ಬ ಪ್ಲೇಯರ್ ಸಾವನ್ನಪ್ತಾನೆ. ಏಟಾಗಿರೋ ಪ್ಲೇಯರ್ ಆರಿಸು ಮತ್ತೆ ಉಸಾಗಿ ಬಸ್ಸಿಂದ ಆಚೆ ಬಂದಾಗ ಬಸ್ ಮೇಲೆ ಗೋಲ್ ಅಂತ ಬರ್ದಿರೋದು ನೋಡಿ ಗೊತ್ತಾಯ್ತು ಬಸ್ಸೇ ಗೋಲ್ ಆಗಿತ್ತು. ಟನಲ್ ತುಂಬಾ ಓಡಾಡಿದ್ದು ವೇಸ್ಟ್ ಅಂತ. ಅದಕ್ಕೆ ಬಸ್ ಅಲ್ಲಿ ಇದ್ದಾಗ ಡಿಸ್ಟೆನ್ಸ್ 0 ತೋರಿಸ್ತಾ ಇತ್ತು. ದೂರ ಹೋದಾಗ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿತ್ತು. ಅಂದ್ರೆ ಗೋಲ್ ಇಂದ ದೂರ ಹೋಗ್ತಿದ್ದೀರಾ ಅಂತ. ನಂತರ ಆರಿಸು ಉಸಾಗಿಗೂ ಬೀಚ್ ಬಗ್ಗೆ ಹೇಳ್ತಾನೆ. ಇಬ್ರು ಸೇರ್ಕೊಂಡು ಬೀಚ್ ನ ಹುಡ್ಕೋಕೆ ಶುರು ಮಾಡಿದಾಗ ಒಂದು ಗೇಮ್ ಅಲ್ಲಿ ತುಂಬಾನೇ ಜನ ಪ್ಲೇಯರ್ಸ್ ಒಂದೇ ರೀತಿ ಬ್ರೇಸ್ಲೆಟ್ ನ ಹಾಕೊಂಡಿರೋದು ನೋಡ್ತಾರೆ. ಟ್ಯಾಗರ್ ಗೇಮ್ ಅಲ್ಲಿ ಇದ್ದ ಅಗುನಿ ಕೂಡ ಇದೇ ರೀತಿ ಬ್ರೇಸ್ಲೆಟ್ ನ ಹಾಕಿದ್ದ. ಅಂದ್ರೆ ಇವರೆಲ್ಲರೂ ಒಟ್ಟಿಗೆ ಇರಬಹುದು ಅಂತ ಫಾಲೋ ಮಾಡ್ಕೊಂಡು ಕೊನೆಗೂ ಬೀಚ್ ಗೆ ಬರ್ತಾರೆ. ಬಂದಾಗ ಬೀಚ್ ಅಂದ್ರೆ ಒಂದು ಬಿಲ್ಡಿಂಗ್ ನ ಹೆಸರು ಅಂತ ಗೊತ್ತಾಯ್ತು. ಬಿಲ್ಡಿಂಗ್ ಹೊರಗೆ ಇದ್ದಾಗ ಇವರನ್ನ ಕಿಡ್ನಾಪ್ ಮಾಡ್ಕೊಂಡು ಬೀಚ್ ಒಳಗೆ ಕರ್ಕೊಂಡ್ ಬರ್ತಾರೆ. ಈ ಬೀಚ್ ನ ಲೀಡರ್ ಟಾಕೆರು ಆಗಿದ್ದಾನೆ. ಇವರ ಉದ್ದೇಶ ಏನು ಅಂದ್ರೆ ಎಲ್ಲಾ ಗೇಮ್ ಗಳನ್ನ ಆಡಿ ಕಾರ್ಡ್ ಗಳನ್ನ ಕಲೆಕ್ಟ್ ಮಾಡೋದು. ಅಂದ್ರೆ ಟೋಟಲ್ 52 ಕಾರ್ಡ್ಸ್ ಇರುತ್ತೆ. ಗೇಮ್ ಗೆದ್ದ ಮೇಲೆ ಇವರಿಗೆ ಕಾರ್ಡ್ ಕೊಡ್ತಾರಲ್ಲ, ಆ ಕಾರ್ಡ್ಸ್ ನ ಕಲೆಕ್ಟ್ ಮಾಡ್ತಿದ್ದಾರೆ. ಒಬ್ಬರೇ ಎಲ್ಲಾ ಕಾರ್ಡ್ ನ ಕಲೆಕ್ಟ್ ಮಾಡೋಕೆ ಆಗಲ್ಲ ಅಂತ ಈ ರೀತಿ ಒಂದು ಗುಂಪನ್ನ ಮಾಡ್ಕೊಂಡು ಎಲ್ಲಾ ಕಾರ್ಡ್ಸ್ ನ ಕಲೆಕ್ಟ್ ಮಾಡಿದ್ಮೇಲೆ ಈ ಜಾಗದಿಂದ ಹೋಗ್ಬೋದು ಅಂತ ಅನ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಕೆಲವೊಂದು ರೂಲ್ಸ್ ಕೂಡ ಇರುತ್ತೆ. ಏನಂದ್ರೆ ಎಲ್ಲರೂ ಸ್ವಿಮ್ ಸೂಟ್ ನೇ ಹಾಕ್ತಾರೆ. ಇದರಲ್ಲಿ ವೆಪನ್ಸ್ ನ ಬಚ್ಚಿಡ್ಕೊಳ್ಳೋಕೆ ಆಗಲ್ಲ ಅಂತ. ಬೀಚ್ ಅಲ್ಲಿ ಇರೋ ಅಗುನಿ ಕಡೆಯವರು ಮಾತ್ರ ವೆಪನ್ಸ್ ಇಟ್ಕೊಳ್ಳೋಕೆ ಅಧಿಕಾರ ಇರೋದು. ಗೇಮ್ ಆಡಿ ಗೆದ್ದ ಕಾರ್ಡ್ಸ್ ನ ಇವ್ರಿಗೆ ತಂದು ಕೊಡ್ಬೇಕು. ಇವರೆಲ್ಲರೂ ಹಾಕಿರೋ ಬ್ರೇಸ್ಲೆಟ್ ಮೇಲೆ ನಂಬರ್ ಇರುತ್ತೆ. ಆ ನಂಬರ್ ಇವರ ರ್ಯಾಂಕಿಂಗ್. ಜಾಸ್ತಿ ಗೇಮ್ಸ್ ನ ಗೆದ್ರೆ ರ್ಯಾಂಕ್ ಕೂಡ ಜಾಸ್ತಿ ಆಗುತ್ತೆ. ಯಾರು ಮೊದಲನೇ ರ್ಯಾಂಕ್ ಅಲ್ಲಿ ಇರ್ತಾರೋ ಅವರು ಮೊದಲು ಈ ಜಾಗದಿಂದ ಹೊರಗೆ ಹೋಗ್ತಾರೆ. ಈ ರೀತಿ ಎಲ್ಲ ರೂಲ್ಸ್ ಇದೆ. ಸೊ ಉಸಾಗಿ ಮತ್ತೆ ಆರಿಸು ಇವರ ಜೊತೆನೆ ಸೇರಿ ಗೇಮ್ಸ್ ಆಡೋಕೆ ಶುರು ಮಾಡಿದಾಗ ಇನ್ನೊಂದಷ್ಟು ಹೊಸ ಕ್ಯಾರೆಕ್ಟರ್ಸ್ ಇದ್ದಾರೆ. ಟ್ಯಾಗರ್ ಗೇಮ್ ಅಲ್ಲಿ ಇದ್ದ ಚಿಸಿಯಾ ಕೂಡ ಇಲ್ಲೇ ಇದ್ದಾನೆ. ಜೊತೆಗೆ ಬೀಚ್ ನ ಟಾಪ್ ಪ್ಲೇಯರ್ಸ್ ಅಲ್ಲಿ ಒಬ್ಬಳಾದ ಆನ್ ಇದ್ದಾಳೆ. ಆರಿಸು ಕುಯಿನಾ ಅನ್ನೋ ಹುಡುಗಿಯನ್ನ ಪರಿಚಯ ಮಾಡ್ಕೊಂತಾನೆ.
ಒಂದು ಗೇಮ್ ಅಲ್ಲಿ ಆರಿಸುನ ಬುದ್ಧಿವಂತಿಕೆಯನ್ನ ನೋಡಿ ಆನ್ ಟಾಕೆರುಗೆ ಹೇಳಿ ಇವನನ್ನ ಬೀಚ್ ನ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಮಾಡ್ತಾರೆ. ಅಂದ್ರೆ ಬೀಚ್ ನ ನೆಡ್ಸೋಕೆ ಇರೋ ಟಾಪ್ ಮೆಂಬರ್ಸ್ ಅಲ್ಲಿ ಇವನು ಕೂಡ ಒಬ್ಬ ಆಗ್ತಾನೆ. ನಮ್ಗೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ಗೊತ್ತಾಗುತ್ತೆ ಟಾಕೆರು ಬೀಚ್ ಅನ್ನೋ ಹೆಸರಿನ ಮೆನ್ಸ್ ಕ್ಲಬ್ ನಡೆಸ್ತಾ ಇದ್ದ ಈ ಗೇಮ್ ಅಲ್ಲಿ ತಗ್ಲಾಕೊಳ್ಳೋಕು ಮುಂಚೆ. ಆಮೇಲೆ ಅಗುನಿ ಜೊತೆ ಸೇರಿ ಈ ಬಿಲ್ಡಿಂಗ್ ಗೆ ಬಂದು ಬೀಚ್ ಅಂತ ಹೆಸರಿಟ್ಟು ಪ್ಲೇಯರ್ಸ್ ಗೆ ಒಂದು ಸಣ್ಣ ಸ್ವರ್ಗನೆ ಕಟ್ಕೊಟ್ಟಿದ್ದಾನೆ. ಇಲ್ಲಿ ಕುಡಿಯೋದು ತಿನ್ನೋದು ಪಾರ್ಟಿ ಎಲ್ಲ ಮಾಡಬಹುದು, ಆದರೆ ಗೇಮ್ ಆಡ್ಕೊಂಡ್ ಬಂದು ಕಾರ್ಡ್ ಕೊಡೋದು ಮುಖ್ಯ. ಇದಾದ್ಮೇಲೆ ಆರಿಸು ಇಲ್ಲಿಂದ ಹೊರಗೆ ಹೋಗೋ ದಾರಿಯನ್ನ ಹುಡ್ಕೋಕೆ ತುಂಬಾನೇ ಜನರಿಗೆ ವಿಚಾರಿಸಿದಾಗ ಗೊತ್ತಾಯ್ತು ಕೆಲವರು ಟೋಕಿಯೋ ಇಂದ ಹೊರಗೆ ಬೇರೆ ಊರಿಗೆ ಹೋಗೋಕೆ ನೋಡಿರ್ತಾರೆ, ಆದರೆ ಕಾಡಿನ ದಾರಿಯಲ್ಲಿ ಹೋದವ್ರಿಗೆ ಎಷ್ಟೇ ದೂರ ಹೋದ್ರು ಬರೀ ಕಾಡೆ ಸಿಕ್ಕಿರುತ್ತೆ. ರೋಡಲ್ಲಿ ಹೋಗೋಕೆ ನೋಡಿದವ್ರಿಗೆ ಲೇಸರ್ ಶೂಟ್ ಮಾಡಿ ಸಾಯಿಸಿರ್ತಾರೆ. ಇದಷ್ಟೇ ಅಲ್ಲ, ಬೀಚ್ ಅಲ್ಲಿ ಅಗುನಿ ಕಡೆಯವರೆಲ್ಲ ಸೇರಿ ಇಲ್ಲಿ ಯಾರೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅವರನ್ನ ಸಾಯಿಸಿ ದೊಡ್ಡ ಡಸ್ಟ್ ಬಿನ್ ಗೆ ಹಾಕ್ತಿರ್ತಾರೆ. ನಂತರ ಚಿಸಿಯಾ ಮತ್ತೆ ಕುಯಿನ ಆರಿಸುನ ಭೇಟಿಯಾಗಿ ಹೇಳ್ತಿದ್ದಾರೆ, ಇವತ್ತು ಬೀಚ್ ನ ಲೀಡರ್ ಟಾಕೆರುನ ವೀಸಾ ಮುಗೀತಿದೆ, ಅವನು ಗೇಮ್ ಅಲ್ಲಿ ಸತ್ತೋದ ಅಂದ್ರೆ ಅಗುನಿ ಕಡೆಯವರು ಬೀಚ್ ನ ಕಂಟ್ರೋಲ್ ಗೆ ತಗೊಂತಾರೆ. ಜೊತೆಗೆ ನಾವು ಎಷ್ಟೇ ಗೇಮ್ಸ್ ಆಡಿ ಕಾರ್ಡ್ಸ್ ನ ಗೆದ್ರು ಹೈಯರ್ ರ್ಯಾಂಕ್ ಅವರು ಸೇಫ್ ಆಗ್ತಾರೆ, ನಾವು ಮೊದಲನೇ ರ್ಯಾಂಕ್ ಗೆ ಬರೋದು ಅಸಾಧ್ಯ, ಹಾಗಾಗಿ ಕಾರ್ಡ್ ಗಳನ್ನ ಕತ್ಕೊಂಡು ಹೋಗೋದೇ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಟಾಕೆರು ಗೇಮ್ ಆಡೋಕೆ ಹೋಗ್ತಾನೆ. ಮುಂದಿನ ಗೇಮ್ ಅಲ್ಲಿ ಸೋತು ಶವವಾಗಿ ವಾಪಸ್ ಬಂದಾಗ ಚಿಸಿಯಾ ಮತ್ತೆ ಕುಯಿನ ಅನ್ಕೊಂಡಂಗೆ ಆಗುತ್ತೆ. ಅಗುನಿ ಇಲ್ಲಿನ ಲೀಡರ್ ಆಗ್ತಾನೆ. ಲೀಡರ್ ಆಗ್ತಿದ್ದಂಗೆ ಒಂದು ಸೀಲ್ ಆಗಿರೋ ಎನ್ವಲಪ್ ನ ಓಪನ್ ಮಾಡ್ತಾನೆ. ಇದರಲ್ಲಿ ಪ್ಲೇಯರ್ಸ್ ಗೆದ್ದು ತಂದ್ಕೊಟ್ಟಿರೋ ಕಾರ್ಡ್ಸ್ ನ ಇಟ್ಟಿರೋ ಲಾಕರ್ ನ ಪಾಸ್ವರ್ಡ್ ಇದೆ. ಚಿಸಿಯಾ ಸೈಲೆಂಟ್ ಆಗಿ ಪಾಸ್ವರ್ಡ್ ಏನು ಅಂತ ನೋಡೋಕೆ ಟ್ರೈ ಮಾಡಿದಾಗ ಎನ್ವಲಪ್ ಅಲ್ಲಿ ಪಾಸ್ವರ್ಡ್ ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ಎನ್ವಲಪ್ ನ ಸೀಲ್ ಮೇಲೆ ಬಾಸ್ ಅಂತ ಇದೆ. ಈ ಬಾಸ್ ಅನ್ನೋದು 8022 ನಂಬರ್ ತರ ಕಾಣ್ತಿದೆ. ಇದೇ ಲಾಕರ್ ನ ಪಾಸ್ವರ್ಡ್ ಅಂತ ಗೊತ್ತಾಯ್ತು. ಆರಿಸು ಲಾಕರ್ ನ ಓಪನ್ ಮಾಡೋಕೆ ಬಂದು ಪಾಸ್ವರ್ಡ್ ಹಾಕ್ದಾಗ ಪಾಸ್ವರ್ಡ್ ತಪ್ಪು ಅಂತ ಶಬ್ದ ಮಾಡ್ತಿದ್ದಂಗೆ ಅಗುನಿ ಮತ್ತೆ ಇವನ ಜೊತೆ ಇರೋ ನಿರಾಗಿ ಎಲ್ಲ ಬಂದು ಆರಿಸುಗೆ ಹೊಡೆದು ಕೂಡಾಕ್ತಾರೆ. ಸಾಯಿಸಲ್ಲ, ಯಾಕಂದ್ರೆ ವೀಸಾ ಆದ್ಮೇಲೆ ಲೇಸರ್ ಇಂದ ಶೂಟ್ ಮಾಡಿ ಸಾಯಿಸ್ತಾರಲ್ಲ ಅದಕ್ಕೆ. ಆರಿಸು ತಗ್ಲಾಕೊಂಡಾಗ ಅಗುನಿ ಪದೇ ಪದೇ ಒಂದು ಫೋಟೋನ ನೋಡ್ತಿರ್ತಾನೆ. ಇದನ್ನ ಗಮನಿಸಿರೋ ಚಿಸಿಯಾ ಯಾರು ಇಲ್ದಾಗ ಬಂದು ಫೋಟೋನ ತೆಗೆದ್ರೆ ಹಿಂದೆ ಒಂದು ಲಾಕರ್ ಇದೆ. ಅಂದ್ರೆ ಆರಿಸು ಓಪನ್ ಮಾಡೋಕೆ ನೋಡಿದ್ದು ನಕಲಿ ಲಾಕರ್, ಅಸಲಿ ಇಲ್ಲಿದೆ. 8022 ಪಾಸ್ವರ್ಡ್ ಹಾಕಿ ಒಳಗಿರೋ ಕಾರ್ಡ್ ಎತ್ಕೊಂಡು ಚಿಸಿಯಾ ಎಸ್ಕೇಪ್ ಆಗೋಕೆ ನೋಡಿದಾಗ ಬೀಚ್ ನ ಸುತ್ತ ಲೇಸರ್ ಇಂದ ಗೋಡೆ ಹಾಕ್ತಾರೆ. ಇದನ್ನ ದಾಟ್ಕೊಂಡು ಹೋಗೋ ಹಾಗಿಲ್ಲ, ಬೀಚೇ ಈಗ ಗೇಮ್ ನಡೆಯೋ ಜಾಗ. ಈ ಗೇಮ್ 10 ಆಫ್ ಹಾರ್ಟ್ಸ್ ಕಾರ್ಡ್ ನ ಗೆಲ್ಲೋಕೆ ಇದೆ. ಹಾರ್ಟ್ ಇರೋ ಕಾರ್ಡ್ ಅಂದ್ರೆ ಅದೇ ಜೊತೆಯಲ್ಲಿ ಇರೋರ್ನ ಸಾಯಿಸೇ ಗೆಲ್ಬೇಕು. ಜೊತೆಗೆ ಮೊಮೋಕಾ ಅನ್ನೋ ಹುಡುಗಿಯನ್ನ ಯಾರೋ ಚಾಕು ಹಾಕಿ ಸಾಯಿಸಿದರೆ. ಈ ಗೇಮ್ ನ ಹೆಸರು ವಿಚ್ ಅಂಟ್ ಅಂತ, ಅಂದ್ರೆ ಮಾಟಗಾತಿ ಅಥವಾ ಮಾಟ ಮಂತ್ರ ಮಾಡೋರ್ನ ಹಿಡಿಬೇಕು ಅಂತ. ಸೊ ಇಷ್ಟು ಜನರಲ್ಲಿ ಒಬ್ರು ವಿಚ್ ಆಗಿದ್ದಾರೆ, ಅವರೇ ಆ ಹುಡುಗಿ ಮೊಮೋಕನ ಸಾಯಿಸಿರೋದು. ಆ ವಿಚ್ ನ ಹುಡುಕಿ ಹೊರಗೆ ಬೆಂಕಿ ಒಳಗೆ ಹಾಕ್ಬೇಕು. ಇದರ ನಡುವೆ ಆನ್ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾಳೆ. ಇವಳು ಟಾಕೆರುನ ಬಾಡಿ ಚೆಕ್ ಮಾಡಿದಾಗ ಗೊತ್ತಾಗಿದೆ ಅವನು ಗೇಮ್ ಅಲ್ಲಿ ಸೋತು ಸತ್ತಿರೋದಲ್ಲ, ಯಾರೋ ಶೂಟ್ ಮಾಡಿ ಸಾಯಿಸಿರೋದು. ಬೀಚ್ ಅಲ್ಲಿ ಇರೋ ಗನ್ನಿನ ಬುಲೆಟ್ ಸಿಕ್ಕಿದೆ ಅಂತ. ಇದೇ ಸಮಯಕ್ಕೆ ಅಗುನಿ ಕಡೆಯವರು ಬೀಚ್ ಅಲ್ಲಿ ಇರೋ ಪ್ಲೇಯರ್ಸ್ ಗೆಲ್ಲ ಶೂಟ್ ಮಾಡಿ ಒಬ್ಬೊಬ್ರನ್ನೇ ಎತ್ಕೊಂಡು ಹೋಗಿ ಬೆಂಕಿಗೆ ಹಾಕ್ತಾ ಇದ್ದಾರೆ. ಇದರ ನಡುವೆ ಇಲ್ಲಿರೋ ತುಂಬಾನೇ ಜನರ ಬ್ಯಾಕ್ ಸ್ಟೋರಿ ಕೂಡ ಗೊತ್ತಾಗುತ್ತೆ. ಆನ್ ಮೊದಲು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಲು, ಕುಯಿನ ಮೊದಲು ಹುಡುಗ ಆಗಿದ್ಲು, ಈಗ ಹುಡುಗಿ ಆಗಿದ್ದಾಳೆ. ಅಗುನಿ ಜಪಾನ್ ನ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಅಲ್ಲಿ ಇದ್ದ. ಈಗ ಉಸಾಗಿ ಮತ್ತೆ ಇನ್ನೊಂದಷ್ಟು ಪ್ಲೇಯರ್ಸ್ ಆರಿಸುನ ಕಾಪಾಡ್ತಾರೆ. ಆರಿಸುಗೆ ಅಗುನಿನ ಟಾಕೆರುನ ಸಾಯಿಸಿರ್ಬೇಕು ಅಂತ ಡೌಟ್ ಬಂದಿದೆ. ಇವ್ನು ಅನ್ಕೊಂಡಂಗೆ ಆಗಿರುತ್ತೆ. ಟಾಕೆರು ಮತ್ತೆ ಅಗುನಿ ಸೇರ್ಕೊಂಡು ಈ ಬೀಚ್ ನ ಸೃಷ್ಟಿ ಮಾಡ್ತಾರೆ, ಇದನ್ನ ಸ್ವರ್ಗ ಮಾಡ್ಬೇಕು ಅಂತ. ಆದ್ರೆ ನೋಡ್ತಿದ್ದಂಗೆ ಇದು ನರ್ಕ ಆಗ್ತಾ ಹೋಗುತ್ತೆ. ಇಲ್ಲಿನ ರಾಕ್ಷಸನೇ ಟಾಕೆರು. ಒಂದಿನ ಪ್ಲೇಯರ್ಸ್ ಗೆದ್ಕೊಂಡ್ ಬಂದ ಕಾರ್ಡ್ ಕೊಡ್ಲಿಲ್ಲ ಅಂತ ಟಾಕೆರುನೇ ಅವರನ್ನೆಲ್ಲ ಸಾಯಿಸಿರ್ತಾನೆ. ಜೊತೆಗೆ ಒಂದು ಗ್ರೂಪ್ ಅವ್ರಿಗೆ ವೆಪನ್ಸ್ ಕೊಟ್ಟು ಯಾರು ರೂಲ್ಸ್ ನ ಬ್ರೇಕ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಹೇಳಿರ್ತಾನೆ. ಅಗುನಿ ಬೇಕು ಅಂತಾನೆ ಈ ಗ್ರೂಪ್ ನ ಲೀಡರ್ ಆಗಿ ಇವರು ಯಾರನ್ನು ಕೊಲ್ದೇ ಇರೋ ಹಾಗೆ ನೋಡ್ಕೊಂತಿದ್ದ. ಇವನಿದ್ದಾಗ ಇವನ ಕಡೆಯವರು ಯಾರನ್ನು ಸಾಯಿಸಲ್ಲ, ಇಲ್ದೇ ಇದ್ದಾಗ ಸಾಯಿಸ್ತಿದ್ದು. ಬೀಚ್ ಕಡೆಯಿಂದ ತನ್ನ ಫ್ರೆಂಡ್ ಟಾಕೆರು ರಾಕ್ಷಸ ಆಗ್ತಿರೋದು ನೋಡಿ ಟಾಕೆರು ಗೇಮ್ ಆಡೋಕೆ ಹೋದಾಗ ಅವನ ಬಳಿ ಹೋಗಿ ಬೀಚು ಬೇಡ ಏನು ಬೇಡ ಎಲ್ಲ ಬಿಟ್ಬಿಡು ಅಂತ ಹೇಳಿರ್ತಾನೆ. ಮತ್ತೆ ಕಾರ್ಡ್ಸ್ ಕಲೆಕ್ಟ್ ಮಾಡಿದ್ರೆ ಈ ಜಾಗದಿಂದ ಹೋಗ್ಬೋದು ಅಂತ ಹೇಳ್ತಿದ್ನಲ್ಲ, ಅದು ಕೂಡ ಸುಳ್ಳು. ಕಾರ್ಡ್ಸ್ ಕಲೆಕ್ಟ್ ಮಾಡಿದ್ರೆ ಹೋಗೋಕಾಗುತ್ತಾ ಇಲ್ವಾ ಅಂತ ಟಾಕೆರುಗೆನೆ ಗೊತ್ತಿಲ್ಲ. ಟಾಕೆರು ಅಗುನಿ ಮೇಲೆ ಶೂಟ್ ಮಾಡೋಕೆ ನೋಡಿದಾಗ ಅಗುನಿನೇ ಇವನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಆಮೇಲೆ ಗೊತ್ತಾಯ್ತು ಟಾಕೆರುನ ಗನ್ನಲ್ಲಿ ಬುಲೆಟೇ ಇರ್ಲಿಲ್ಲ. ಅಗುನಿನ ಹೆದರಿಸೋಕೆ ಟಾಕೆರು ನೋಡಿದ್ದು ಅಷ್ಟೇ. ಬೀಚ್ ಕಡೆಯಿಂದನೇ ಇದೆಲ್ಲ ಆಗಿದ್ದು ಅಂತ ವಾಪಸ್ ಬಂದು ಎಲ್ಲರನ್ನ ಸಾಯಿಸಿ ತಾನು ಸಾಯೋಕೆ ರೆಡಿ ಆಗಿದ್ದಾಗ್ಲೇ ಆರಿಸು ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾನೆ. ಎಲ್ಲಾ ಗೇಮಲ್ಲೂ ಯಾರು ಸಾಯ್ದೇ ಇರೋ ಹಾಗೆ ಆಡೋ ದಾರಿ ಇರುತ್ತೆ. ಈ ಗೇಮ್ ಅಲ್ಲಿ ಯಾರು ಸಾಯಬಾರ್ದು ಅಂದ್ರೆ ಆಲ್ರೆಡಿ ಸತ್ತೋಗಿರೋ ಹುಡುಗಿ ಮೊಮೋಕಾನೆ ವಿಚ್ ಆಗಿರ್ಬೋದು ಅಂದಾಗ ಇದೇ ಕರೆಕ್ಟ್ ಅಂತ ಮೊಮೋಕಾಗೆ ಚುಚ್ಚಿದ್ದ ಚಾಕು ಮೇಲೆ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡ್ಕೊಂಡು ಬಂದಿರೋ ಆನ್ ಹೇಳ್ತಾಳೆ. ಅವಳನ್ನ ಯಾರು ಸಾಯಿಸಿರಲ್ಲ, ಅವಳೇ ಚಾಕು ಚುಚ್ಕೊಂಡಿರೋದು. ಆದ್ರೆ ಅಗುನಿ ಸುಮ್ನಾಗ್ತಿಲ್ಲ, ಎಲ್ಲರಿಗೂ ಹೊಡಿತಾ ಇದ್ದಾನೆ. ಇದನ್ನ ತಡೆಯೋಕೆ ಮೊಮೋಕಾಳ ಫ್ರೆಂಡ್ ಎಲ್ಲರ ಮುಂದೆ ನಿಂತ್ಕೊಂಡು ನಾನು ಈ ಗೇಮ್ ನ ಡೀಲರ್ಸ್ ಅಲ್ಲಿ ಒಬ್ಬಳು ಅಂದಾಗ ಲೇಸರ್ ಶೂಟ್ ಮಾಡಿ ಇವಳನ್ನ ಸಾಯಿಸ್ತಾರೆ. ಡೀಲರ್ ಅಂದ್ರೆ ಗೇಮ್ ಆಡಿಸ್ತಾ ಇರೋರು ಕೂಡ ಪ್ಲೇಯರ್ಸ್ ನಡುವೆನೆ ಇರ್ತಾರೆ. ಇವರು ತಮ್ಮ ಬಗ್ಗೆ ಯಾರಿಗೂ ಹೇಳೋ ಹಾಗಿಲ್ಲ. ನಂತರ ಅಗುನಿ ಜೊತೆಯಲ್ಲಿ ಇದ್ದ ನಿರಾಗಿ ಬಂದು ಎಲ್ಲರ ಮೇಲೂ ಫೈರ್ ಮಾಡ್ತಿದ್ದಾನೆ. ಚಿಸಿಯಾ ಇವನ ದೇಹಕ್ಕೆ ಬೆಂಕಿ ಹಚ್ಚಿದ್ದ, ಆದ್ರೆ ಹೇಗೋ ಬಚಾವಾಗಿ ಬಂದಿದ್ದಾನೆ. ಅಗುನಿ ನಿರಾಗಿನ ಹಿಡ್ಕೊಂಡು ಹೋಗಿ ಬೆಂಕಿ
ಬೆಂಕಿ ಒಳಗೆ ಬೀಳ್ತಾನೆ. ಆಮೇಲೆ ಎಲ್ಲರೂ ಮೊಮೊಕಾಳ ಬಾಡಿನ ಬೆಂಕಿಗೆ ಹಾಕಿದಾಗ ಗೇಮ್ ಕಂಪ್ಲೀಟ್ ಆಯ್ತು. ಆಮೇಲೆ ಆರಿಸು ಮತ್ತೆ ಉಸಾಗಿ ಮೊಮೊಕಾ ಮತ್ತೆ ಅವಳ ಫ್ರೆಂಡ್ ನ ಫೋನ್ ಚೆಕ್ ಮಾಡಿದಾಗ ಇದರಲ್ಲಿ ಒಂದು ವಿಡಿಯೋ ಇರುತ್ತೆ. ವಿಡಿಯೋ ಅಲ್ಲಿ ಇಬ್ರು ಸಬ್ವೇ ಸ್ಟೇಷನ್ ಅಲ್ಲಿ ಇರೋ ಗೇಮ್ ಆಡ್ಸೋ ಜಾಗಕ್ಕೆ ಹೋಗ್ತಿದ್ದಾರೆ. ಈಗ ಅದೇ ಜಾಗಕ್ಕೆ ಇವರಿಬ್ರು ಬರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಚಿಸಿಯಾ ಕೂಡ ಬಂದ. ಹೇಗೆ ಅಂದ್ರೆ ಟ್ಯಾಗರ್ ಗೇಮ್ ಅಲ್ಲಿ ಟ್ಯಾಗರ್ ಹತ್ರ ಒಂದು ಚೀಟಿ ಸಿಕ್ಕಿರುತ್ತೆ. ಅದರಲ್ಲಿ ಈ ಜಾಗದ ಮ್ಯಾಪ್ ಇದೆ. ಇಲ್ಲಿರೋ ಡೀಲರ್ಸ್ ಎಲ್ಲ ಸಾವನ್ನಪ್ಪಿದ್ದಾರೆ. ಯಾಕೆಂದ್ರೆ ಇವ್ರು ಆಡ್ಸೋ ಗೇಮ್ ಅಲ್ಲಿ ಪ್ಲೇಯರ್ಸ್ ಸೋತರೆ ಪ್ಲೇಯರ್ಸ್ ನ ಸಾಯಿಸ್ತಾರೆ, ಪ್ಲೇಯರ್ ಗೆದ್ರೆ ಡೀಲರ್ಸ್ ನ ಸಾಯಿಸ್ತಾರೆ. ಅಂದ್ರೆ ಡೀಲರ್ ನ ಕಂಟ್ರೋಲ್ ಮಾಡ್ತಿರೋರು ಬೇರೆ ಯಾರೋ ಇದ್ದಾರೆ. ಈಗ ಇಲ್ಲಿರೋ ಸ್ಕ್ರೀನ್ ಗಳು ಆನ್ ಆಗಿ ಮೀರಾ ಅನ್ನೋ ಮಹಿಳೆ ಬಂದು ಮಾತಾಡಿದಾಗ ಗೊತ್ತಾಗುತ್ತೆ ಇವಳೇ ಈ ಗೇಮ್ ನ ಮಾಸ್ಟರ್ ಮೈಂಡ್. ಇವಳು ಕೂಡ ಬೀಚ್ ನ ಎಕ್ಸಿಕ್ಯೂಟಿವ್ ಮೆಂಬರ್ ಅಲ್ಲಿ ಒಬ್ಬಳಾಗಿದ್ಲು. ಇವಳು ಹೇಳ್ತಾಳೆ ಇಲ್ಲಿಗೆ ಗೇಮ್ ನಿಲ್ಲಲ್ಲ, ಎಲ್ಲಾ ನಂಬರ್ ಕಾರ್ಡ್ಸ್ ನ ಗೇಮ್ ಆಗಿದೆ, ಈಗ ಫೇಸ್ ಕಾರ್ಡ್ಸ್ ಇರೋ ಗೇಮ್ ಆಡಿ ಅಂತ. ಅದೇ ಕಿಂಗ್ ಕ್ವೀನ್ ಜಾಕ್ ಆ ತರ ಕಾರ್ಡ್ ಇರೋ ಗೇಮ್ ಬಂದಿಲ್ಲ, ಮುಂದೆ ಬರುತ್ತೆ. ಸೊ ನೆಕ್ಸ್ಟ್ ಗೇಮ್ ಎಲ್ಲಿರ್ಬೋದಪ್ಪ ಅಂತ ಕಾಯ್ತಿದ್ದಾಗ ಬೇರೆ ಪ್ಲೇಯರ್ಸ್ ಕೂಡ ಇವರ ಬಳಿ ಬರ್ತಿದ್ದಂಗೆ ಒಬ್ಬ ಮಾಸ್ಕ್ ಮತ್ತೆ ಲಾಂಗ್ ಕೋಟ್ ಹಾಕಿರೋ ವ್ಯಕ್ತಿ ಎಲ್ಲರ ಮೇಲೂ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾನೆ. ಇವನು ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಇವನ ಮೇಲೆ ಏರ್ಶಿಪ್ ಅಲ್ಲಿ ಕಿಂಗ್ ಆಫ್ ಸ್ಪೇಡ್ಸ್ ಕಾರ್ಡ್ ಇರೋದು ನೋಡಿ ಗೊತ್ತಾಯ್ತು ಇಡೀ ಊರೇ ಗೇಮ್ ಆಡೋ ಜಾಗ ಆಗಿದೆ. ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಯಾವಾಗ ಎಲ್ಲಿಗೆ ಬೇಕಾದ್ರೂ ಬಂದು ಶೂಟ್ ಮಾಡಬಹುದು ಅಂತ ಇವನಿಂದ ತಪ್ಪಿಸ್ಕೊಳ್ಳೋಕೆ ಹೋದಾಗ ಆನ್ ಮತ್ತೆ ಬೀಚ್ ಅಲ್ಲಿ ಇದ್ದ ತತ್ತ ಅನ್ನೋನು ಕಾರಲ್ಲಿ ಬಂದು ಆರಿಸು ಮತ್ತೆ ಕ್ವೀನ್ ಅನ್ನ ಕಾಪಾಡ್ತಾರೆ. ಚಿಸಿಯಾ ಇವರ ಜೊತೆ ಹೋಗೋಕಾಗಲ್ಲ. ಮುಂದೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಆನ್ ಕೂಡ ಬೇರೆ ಆಗ್ತಾಳೆ. ಕೊನೆಗೂ ಆರಿಸು ಉಸಾಗಿ ಕ್ವೀನಾ ಮತ್ತೆ ತತ್ತ ಸೇಫ್ ಆಗಿರೋ ಜಾಗಕ್ಕೆ ಬರ್ತಾರೆ. ನಂತರ ಇವರು ಪ್ಲಾನ್ ಮಾಡೋದೇನಂದ್ರೆ ಆ ಶೂಟರ್ ಇಂದ ತಪ್ಪಿಸ್ಕೋಬೇಕು ಅಂದ್ರೆ ಬೇರೆ ಗೇಮ್ ಆಡೋಕೆ ಹೋಗೋಣ, ಇಲ್ಲಿ ಏನ್ ನಡೀತಿದೆ ಅಂತ ಇನ್ನಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಕಿಂಗ್ ಆಫ್ ಕ್ಲಬ್ಸ್ ಗೇಮ್ ಆಡೋಕೆ ಹಾರ್ಬರ್ ಗೆ ಬರ್ತಾರೆ. ಇಲ್ಲಿರೋ ಬ್ರೇಸ್ಲೆಟ್ ನ ಹಾಕೊಂಡು ಇವರು ಒಳಗೆ ಬರ್ಬೇಕು. ಈ ಗೇಮ್ ಆಡೋಕೆ 5 ಜನ ಬೇಕೇ ಬೇಕು ಅಂತ ಇರುತ್ತೆ. ಇವರಿರೋದು 4 ಜನ. 5ನೇವನು ಈಗ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ನೀರಾಗಿ. ಅಗುನಿ ಇವನನ್ನ ಹಿಡ್ಕೊಂಡು ಹೋಗಿ ಬೆಂಕಿಗೆ ಬಿದ್ದಾಗ ಇವ್ರಿಗೆ ಏನು ಆಗಿರಲ್ಲ, ತಪ್ಪಿಸ್ಕೊಂಡಿರ್ತಾರೆ. ಅಗುನಿ ಕೂಡ ಬದುಕಿದ್ದಾನೆ. ಬೇರೆ ದಾರಿ ಇಲ್ಲದೆ ಇವನನ್ನ ಕೂಡ ಟೀಮ್ಗೆ ಸೇರಿಸ್ಕೊಂಡು ಗೇಮ್ ಆಡೋಕೆ ಬಂದಾಗ ಆಪೋಸಿಟ್ ಟೀಮ್ ಅವರು ಕೂಡ ಬರ್ತಾರೆ. ಇವರ ಟೀಮ್ ಲೀಡರ್ ನ ಹೆಸರು ಕ್ಯೂಮಾ. ಬೆತ್ತಲೆ ಆಗಿದ್ದನಲ್ಲ ಅವನು. ಗೇಮ್ ಏನಂದ್ರೆ 2 ಟೀಮ್ ಅವ್ರಿಗೆ 10,000 ಪಾಯಿಂಟ್ಸ್ ನ ಕೊಡ್ತಾರೆ. ಪಾಯಿಂಟ್ಸ್ ಕೈಗೆ ಹಾಕೊಂಡಿರೋ ಬ್ರೇಸ್ಲೆಟ್ ಅಲ್ಲಿ ತೋರಿಸುತ್ತೆ. ಈ ಪಾಯಿಂಟ್ಸ್ ನ ಟೀಮ್ ಅವರು ಹೇಗ್ ಬೇಕಾದ್ರೂ ಹಂಚ್ಕೋಬಹುದು, ಆದ್ರೆ ಆಪೋಸಿಟ್ ಟೀಮ್ ಅವರಿಂದ ತಪ್ಪಿಸ್ಕೋಬೇಕು. ಅಕಸ್ಮಾತ್ ಅವ್ರೇನಾದ್ರೂ ಬಂದು ಟಚ್ ಮಾಡಿದಾಗ ಇಬ್ಬರಲ್ಲಿ ಯಾರ ಹತ್ರ ಪಾಯಿಂಟ್ಸ್ ಕಡಿಮೆ ಇರುತ್ತೋ ಅವರ 500 ಪಾಯಿಂಟ್ಸ್ ಕಟ್ ಆಗಿ ಜಾಸ್ತಿ ಪಾಯಿಂಟ್ಸ್ ಇರೋರ್ಗೆ ಆಡ್ ಆಗುತ್ತೆ. ಪಾಯಿಂಟ್ಸ್ ಗಳಿಸೋಕೆ ಇನ್ನೊಂದು ಮಾರ್ಗ ಇದೆ. ಅದೇನಂದ್ರೆ ಇಲ್ಲಿರೋ 100 ಕಂಟೈನರ್ಸ್ ಅಲ್ಲಿ ಕೇವಲ 6 ಐಟಮ್ಸ್ ಇದೆ. ಆ ಐಟಮ್ಸ್ ನ ಹುಡುಕಿದ್ರೆ ಪಾಯಿಂಟ್ ಸಿಗುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಪಾಯಿಂಟ್ ಸಿಗೋದು ಬೇಸ್ ನ ಟಚ್ ಮಾಡಿದಾಗ. 2 ಟೀಮ್ ಅವ್ರದ್ದು ಬೇಸ್ ಇರುತ್ತೆ. ಬೇಸ್ ನ ಕಾಯೋಕೆ ಒಬ್ಬ ಇರ್ತಾನೆ. ಬೇಸ್ ನ ಟಚ್ ಮಾಡಿದವರಿಗೆ 10,000 ಪಾಯಿಂಟ್ ಸಿಗುತ್ತೆ. ಬೇಸ್ ನ ಕಾಯ್ತಿರೋನ ಕೈಗೆ ಸಿಗಾಕೊಂಡ್ರೆ 10,000 ಪಾಯಿಂಟ್ಸ್ ಕಟ್ ಆಗುತ್ತೆ. ಯಾವ ಪ್ಲೇಯರ್ ನ ಪಾಯಿಂಟ್ಸ್ ಮೈನಸ್ ಆಗುತ್ತೋ ಅವರನ್ನ ಲೇಸರ್ ಇಂದ ಹಾರಿಸ್ತಾರೆ. ಗೇಮ್ ಶುರು ಆಗುತ್ತೆ. ಆರಿಸುನ ಬುದ್ಧಿವಂತಿಕೆಯಿಂದ ಇವನ ಟೀಮ್ ಅವರೇ ಲೀಡ್ ಅಲ್ಲಿ ಇರ್ತಾರೆ. ಆದ್ರೆ ಆಪೋನೆಂಟ್ ಟೀಮ್ ಅವರು ಇವರ ಬೇಸ್ ಮೇಲೆ ದಾಳಿ ಮಾಡಿದಾಗ ಬೇಸ್ ಕಾಯ್ತಾ ಇರೋ ತತ್ತಾಗೆ ಎಲ್ಲರನ್ನ ತಡೆಯೋಕೆ ಆಗಲ್ಲ. ಒಬ್ಬನನ್ನ ತಡಿತಾನೆ ಅಷ್ಟೇ. ಬೇರೆಯವ್ರಿಗೆಲ್ಲ 10,000 ಪಾಯಿಂಟ್ ಸಿಗುತ್ತೆ. ತತ್ತ ಟಚ್ ಮಾಡಿದವನ ಪಾಯಿಂಟ್ಸ್ ತತ್ತಾಗೆ ಸಿಗುತ್ತೆ. ಅವನ ಪಾಯಿಂಟ್ಸ್ ಮೈನಸ್ ಆಗಿದ್ರಿಂದ ಲೇಸರ್ ಶೂಟ್ ಮಾಡ್ತಾರೆ. ಇದರಿಂದ ಆರಿಸು ಟೀಮ್ ನ ಕತೆ ಮುಗೀತು ಅನ್ನುವಾಗ್ಲೇ ತತ್ತ ತನ್ನ ಟೀಮ್ ಅವ್ರನ್ನ ಕಾಪಾಡೋಕೆ ತನ್ನ ಕೈನ ಕಂಟೈನರ್ ಡೋರ್ಗೆ ಸಿಗಿಸ್ಕೊಂಡು ಜೋರಾಗಿ ಡೋರ್ ಹಾಕಿ ಕೈ ಕಟ್ ಮಾಡ್ಕೊಂತಾನೆ. ಮತ್ತೆ ತನ್ನ ಬ್ರೇಸ್ಲೆಟ್ ನ ಆರಿಸುಗೆ ಕೊಡ್ತಾನೆ. ಇದರಿಂದ ಆರಿಸುನ ಪಾಯಿಂಟ್ಸ್ ತುಂಬಾನೇ ಜಾಸ್ತಿ ಆಯ್ತು. ಇಬ್ರದು ಸೇರ್ಕೊಂಡು ಆರಿಸು ಪ್ಲಾನ್ ಮಾಡಿ ಕ್ಯೂಮಾ ಹತ್ರ ಹೋಗಿ ನಾವೇ ಸೋಲೋದು ಕೊಡಿಲಿ ಹ್ಯಾಂಡ್ ಶೇಕ್ ಅಂತ ಟಚ್ ಮಾಡ್ತಿದ್ದಂಗೆ ಕ್ಯೂಮಾನ ಪಾಯಿಂಟ್ಸ್ ಕಟ್ ಆಗಿ ಆರಿಸುಗೆ ಸೇರ್ಕೊಳ್ಳುತ್ತೆ. ಇವನ ಹತ್ರ ತತ್ತಾನ ಬ್ರೇಸ್ಲೆಟ್ ಇರೋ ವಿಷಯ ಗೊತ್ತಿಲ್ಲದೆ ಟೋಪಿ ಹಾಕಿಸ್ಕೊಂಡ ಕ್ಯೂಮಾ. ಹಾಗಾಗಿ ಸೋಲ್ತಾರೆ. ಇವರ ಟೀಮ್ ಅವ್ರಿಗೆ ಲೇಸರ್ ಇಂದ ಶೂಟ್ ಮಾಡಿ ಸಾಯಿಸ್ತಾರೆ. ತತ್ತಾನ ಕೈಯಿಂದ ತುಂಬಾನೇ ರಕ್ತ ಹೋಗಿ ಸಾವನ್ನಪ್ತಾನೆ. ಹೀಗೆ ಒಂದೊಂದೇ ಗೇಮ್ ಆಡ್ತಾ ಹೋಗ್ತಾರೆ. ಚಿಸಿಯಾ ಜಾಕ್ ಆಫ್ ಆರ್ಟ್ಸ್ ಗೇಮ್ ಮಾಡಿ ಗೆದ್ದು ಬರ್ತಾನೆ. ಇವನು ಕೂಡ ಆರಿಸು ತರನೇ ತುಂಬಾನೇ ಬುದ್ಧಿವಂತ. ಆರಿಸು ಸ್ವಲ್ಪ ಎಮೋಷನಲ್, ಗಾಬರಿ ಆಗ್ಬಿಡ್ತಾನೆ. ಚಿಸಿಯಾ ಎಲ್ಲಾ ಸಿಚುವೇಶನ್ ಅಲ್ಲೂ ಕಾಮ್ ಆಗಿ ಇದ್ದು ಗೇಮ್ ನ ಅರ್ಥ ಮಾಡ್ಕೊಂಡು ಗೆಲ್ತಾ ಇದ್ದಾನೆ. ಕ್ವೀನಾ ಆನ್ ಮತ್ತೆ ಚಿಸಿಯಾನ ಹುಡ್ಕೊಂಡ್ ಬರೋಕೆ ಹೊರಟಾಗ ಉಸಾಗಿ ಮತ್ತೆ ಆರಿಸು ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿರೋರ್ನೆಲ್ಲ ಶೂಟರ್ ಈಗ ಸಾಯಿಸಿ ಹೋಗಿದ್ದಾನೆ. ಒಬ್ಬ ಸಾಯೋ ಅಷ್ಟರಲ್ಲಿ ವ್ಯಾನ್ ಒಳಗೆ ಇರೋ ಫಿಲ್ಮ್ ಬಗ್ಗೆ ಹೇಳಿದಾಗ ಆ ಫಿಲ್ಮ್ ರೀಲ್ ನ ಇಬ್ರು ಪ್ಲೇ ಮಾಡಿ ನೋಡ್ತಾರೆ. ಈ ಜಾಗದಲ್ಲಿ ತುಂಬಾನೇ ವಿಡಿಯೋಗಳನ್ನ ಆ ವ್ಯಕ್ತಿ ಮಾಡಿದ್ದಾನೆ. ಆನ್ ಕೂಡ ವಿಡಿಯೋ ಅಲ್ಲಿ ಇದ್ದಾಳೆ. ಇವಳು ಈ ಊರಿಂದ ಹೊರಗೆ ಹೋಗೋಕೆ ದಾರಿ ಇದೆಯಾ ಅಂತ ಹುಡುಕ್ತಾ ಇದ್ದಾಳೆ. ಮನುಷ್ಯರು ಕಡಿಮೆ ಆಗ್ತಿರೋದಕ್ಕೆ ಮರ ಗಿಡ ಪ್ರಾಣಿಗಳು ಜಾಸ್ತಿ ಆಗ್ತಿದ್ದಾವೆ. ಮತ್ತೆ ವಿಡಿಯೋ ಮಾಡ್ತಿರೋ ವ್ಯಕ್ತಿ ಈ ಜಾಗದಲ್ಲಿ ಇದ್ದ ಒಬ್ಳು ಮಹಿಳೆಯನ್ನ ಮಾತಾಡಿಸಿದಾಗ ಇವಳು ವಿಡಿಯೋ ಅಲ್ಲಿ ಹೇಳ್ತಿದ್ದಾಳೆ, ಎಲ್ಲರೂ ಈ ಗೇಮ್ಗೆ ಬರೋಕು ಮುಂಚೆ ಆಕಾಶದಲ್ಲಿ ಪಟಾಕಿಗಳನ್ನ ನೋಡಿರ್ತೀರಾ ಅಂತ. ಆರಿಸು ಮತ್ತೆ ಇವನ ಫ್ರೆಂಡ್ಸ್ ಕೂಡ ನೋಡಿದ್ರು ಸ್ನೇಹಿತರೆ. ಅದು ಪಟಾಕಿನೇ ಆಗಿರ್ಲಿಲ್ಲ ಅಂತ ಈ ಮಹಿಳೆ ಹೇಳೋ ಅಷ್ಟರಲ್ಲಿ ಶೂಟರ್ ಬಂದು ಎಲ್ಲರನ್ನ ಸಾಯಿಸ್ಬಿಟ್ಟಿದ್ದಾನೆ. ಈಗ ಇವರಿಬ್ಬರ ಮೇಲೂ ದಾಳಿ ಮಾಡಿದಾಗ ಆರಿಸು ಮತ್ತೆ ಉಸಾಗಿ ಬೇರೆ ಬೇರೆಯಾಗಿ ಓಡ್ ಹೋಗ್ತಾರೆ. ಕಾಡಿನಲ್ಲಿ ಆರಿಸುಗೆ ಅಕಾನೆ ಅನ್ನೋ ಹುಡುಗಿ ಮತ್ತೆ ಅಗುನಿ ಸಿಗ್ತಾರೆ.
ಆರಿಸು ಅಗುನಿಗೆ ನಡೆದ ಎಲ್ಲಾ ವಿಷಯ ಹೇಳ್ತಾನೆ. ನಂತರ ಇವ್ರು 3 ಜನ ಶೂಟರ್ನ ಕೊಲ್ಲೋಕೆ ಪ್ಲಾನ್ ಮಾಡ್ಕೊಂಡು ಕಾಡಿನಲ್ಲಿ ಅವನ ಮೇಲೆ ದಾಳಿ ಮಾಡ್ತಾರೆ. ಅಕಾನೆ ಆರ್ಚರಿಯಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಬಾಣ ಬಿಡ್ತಿದ್ದಾಳೆ. ಅಗುನಿ ಶೂಟ್ ಮಾಡ್ತಿದ್ದಾನೆ. ಆದ್ರೂ ಶೂಟರ್ಗೆ ಏನು ಆಗ್ತಿಲ್ಲ. ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿರೋದ್ರಿಂದ ಕೊನೆಗೆ ಬೇರೆ ದಾರಿ ಇಲ್ಲದೆ ಎಲ್ಲರೂ ಎಸ್ಕೇಪ್ ಆಗ್ತಾರೆ. ಆರಿಸು ಅಗುನಿ ಮತ್ತೆ ಅಕಾನೆಯಿಂದ ಸಪರೇಟ್ ಆಗಿ ಉಸಾಗಿನ ಹುಡ್ಕೊಂಡು ಹೊಡ್ತಾನೆ. ಅದೇ ಆನ್ ಕಾಡಿನಲ್ಲಿ ತುಂಬಾನೇ ದೂರ ಹೋಗಿ ಒಂದು ಪರ್ವತವನ್ನ ಹತ್ತಿ ನೋಡಿದ್ರು ಟೋಕಿಯೋ ಇಂದ ಹೊರಗೆ ಹೋಗೋಕೆ ದಾರಿನೇ ಕಾಣ್ತಿಲ್ಲ. ಅದೇ ಉಸಾಗಿ ಒಬ್ಬ ಚಿಕ್ಕ ಹುಡುಗನ ವೀಸಾ ಆಗೋಗ್ತಿದೆ ಅಂತ ಅವನನ್ನ ಕರ್ಕೊಂಡು ಗೇಮ್ಗೆ ಬಂದಿದ್ದಾಳೆ. ಆರಿಸು ಉಸಾಗಿನ ಹುಡ್ಕೊಂಡು ಇದೇ ಗೇಮ್ಗೆ ಬರ್ತಾನೆ. ಇಬ್ಬರು ಸೇರಿ ಗೇಮ್ ನ ಗೆದ್ದು ಆ ಹುಡುಗನನ್ನ ಕಾಪಾಡಿ ಹೊಡ್ತಾರೆ. ಚಿಸಿಯಾ ಕೋರ್ಟ್ ಅಲ್ಲಿ ಒಂದು ಗೇಮ್ ಆಡೋಕೆ ಬಂದಾಗ ಈ ಗೇಮ್ ನ ಆಡಿಸ್ತಾ ಇರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಬೀಚ್ ನ ಎಕ್ಸಿಕ್ಯೂಟಿವ್ ಮೆಂಬರ್ ಅಲ್ಲಿ ಒಬ್ಬ. ಇವನು ಕೂಡ ಗೇಮ್ ಡಿಸೈನ್ ಮಾಡೋ ಡೀಲರ್ ಆಗಿದ್ರು ಪ್ಲೇಯರ್ ನಡುವೆ ಇರ್ತಾನೆ. ಈ ಗೇಮ್ ನ ಕೂಡ ಡಿಸೈನ್ ಮಾಡಿರೋದು ಇವನೇ. ಈ ಗೇಮ್ ಅಲ್ಲಿ ಸೋತವ್ರನ್ನ ಸಲ್ಫ್ಯೂರಿಕ್ ಆಸಿಡ್ ಹಾಕಿ ಸಾಯಿಸ್ತಾರೆ. ಕೊನೆಯದಾಗಿ ಉಳಿಯೋದು ಚಿಸಿಯಾ ಮತ್ತೆ ಬೀಚ್ ನ ವ್ಯಕ್ತಿ. ಇಬ್ಬರ ಬ್ಯಾಕ್ ಸ್ಟೋರಿನ ನಾವಿಬ್ರು ಇಲ್ಲಿ ನೋಡ್ತೀವಿ. ಈ ವ್ಯಕ್ತಿ ಒಂದು ಕಂಪನಿಗೆ ಲಾಯರ್ ಆಗಿ ಕಂಪನಿ ಅವರಿಂದ ಜನರಿಗೆ ಸಮಸ್ಯೆ ಆಗ್ತಿರೋದನ್ನ ತಡೆಯೋಕೆ ನೋಡಿರ್ತಾನೆ, ಆದ್ರೆ ಆಗಿರಲ್ಲ. ಅದೇ ಚಿಸಿಯಾ ಡಾಕ್ಟರ್ ಆಗಿದ್ದ. ಹಾಸ್ಪಿಟಲ್ ಅಲ್ಲಿ ಒಬ್ಬ ಹುಡುಗನ ಪ್ರಾಣ ಕಾಪಾಡೋಕೆ ಆಗ್ಲಿಲ್ಲ ಅಂತ ಇವನಿಗೆ ದುಃಖ ಇದೆ. ಇಬ್ಬರು ತುಂಬಾನೇ ಹೊತ್ತು ಕಷ್ಟ ಸುಖ ಮಾತಾಡಿ ಕೊನೆಗೆ ಈ ವ್ಯಕ್ತಿನೇ ಬೇಕು ಅಂತ ಸೋತು ಚಿಸಿಯಾ ಗೆಲ್ಲೋ ಹಾಗೆ ಮಾಡ್ತಾನೆ. ನಂತರ ಕಾಡಿನಿಂದ ವಾಪಸ್ ಬಂದ ಆನ್ ಮತ್ತೆ ಕುಯಿನ ಎಲ್ಲರೂ ಒಂದಾದ್ಮೇಲೆ ಒಂದು ಗೇಮ್ ಮಾಡಿ ಎಲ್ಲಾ ಫೇಸ್ ಕಾರ್ಡ್ಸ್ ಇರೋ ಗೇಮ್ ನ ಗೆದ್ಕೊಂಡ್ ಬಂದಿದ್ದಾರೆ. ಉಳಿದಿರೋದು ಕಿಂಗ್ ಮತ್ತೆ ಕ್ವೀನ್ ಆಫ್ ಹಾರ್ಟ್ಸ್ ಅಷ್ಟೇ. ಕಿಂಗ್ ಅಂದ್ರೆ ಶೂಟರ್ ನ ಕೊಲ್ಬೇಕು, ಆದ್ರೆ ಆಗ್ಲೇ ಮತ್ತೆ ನಿರಾಗಿ ಬಂದು ಚಿಸಿಯಾನ ನೋಡಿ ಇವನಿಗೆ ಶೂಟ್ ಮಾಡ್ತಾನೆ. ಯಾಕಂದ್ರೆ ಬೀಚ್ ಅಲ್ಲಿ ನಿರಾಗಿಗೆ ಚಿಸಿಯಾ ಬೆಂಕಿ ಹಚ್ಚಿದ್ನಲ್ಲ ಅದಕ್ಕೆ. ಉಸಾಗಿ ಮತ್ತೆ ಆರಿಸು ಕೂಡ ಇಲ್ಲೇ ಇದ್ದಾರೆ. ಉಸಾಗಿಗೂ ನಿರಾಗಿ ಶೂಟ್ ಮಾಡ್ತಾನೆ, ಆದ್ರೆ ಚಿಸಿಯಾ ಅಡ್ಡ ಬರ್ತಾನೆ. ಆರಿಸು ನಿರಾಗಿಗೆ ಶೂಟ್ ಮಾಡ್ತಾನೆ ಮತ್ತೆ ಇನ್ನೂ ಬದುಕಿರೋ ಚಿಸಿಯಾನ ಇಲ್ಲೇ ಕಾರ ಹತ್ರ ಮಲಗಿಸಿ ಇದೇ ಸಮಯಕ್ಕೆ ಬಂದ ಶೂಟರ್ ಮೇಲೆ ದಾಳಿ ಮಾಡೋಕೆ ನೋಡ್ತಿದ್ದಾರೆ. ಶೂಟರ್ ನ ಕೊಲ್ಲೋಕೆ ಇವನ ಹಿಂದೆನೆ ಆನ್, ಕುಯಿನ, ಅಕಾನೆ ಮತ್ತೆ ಅಗುನಿ ಕೂಡ ಬಂದಿದ್ದಾರೆ. ಇಲ್ಲಿ ನಾವು ಮೊದಲನೇ ಬಾರಿ ಶೂಟರ್ ನ ಮುಖವನ್ನ ನೋಡ್ತೀವಿ. ಮೊದಲು ಸೈನಿಕನಾಗಿದ್ದ, ಇಲ್ಲಿಗೆ ಬಂದು ಗೇಮ್ ನಡೆಸುವಂತ ಪರಿಸ್ಥಿತಿ ಬಂದಿದೆ. ಇವರೆಲ್ಲ ಪ್ಲಾನ್ ಮಾಡಿ ಒಟ್ಟಿಗೆ ಶೂಟರ್ ಮೇಲೆ ದಾಳಿ ಮಾಡ್ತಾರೆ. ತುಂಬಾನೇ ಹೊತ್ತು ಫೈಟ್ ನಡೆಯುತ್ತೆ. ಇದರಲ್ಲಿ ಉಸಾಗಿ, ಅಕಾನೆ, ಕುಯಿನ ಮತ್ತೆ ಆನ್ ಎಲ್ಲರೂ ತುಂಬಾನೇ ಗಾಯಗೊಳ್ತಾರೆ. ಕೊನೆಯದಾಗಿ ಆರಿಸು ಮತ್ತೆ ಅಗುನಿ ಸೇರಿ ಶೂಟರ್ ನ ಸಾಯಿಸ್ತಾರೆ. ಅಗುನಿ ಹೇಳ್ತಾನೆ ಕೊನೆ ಗೇಮ್ ನ ನೀವಿಬ್ರು ಆಡಿ ಹೋಗಿ ಅಂತ. ಆರಿಸು ಮತ್ತೆ ಉಸಾಗಿನ ಕಳಿಸಿದಾಗ ಇವರಿಬ್ರು ಕೊನೆ ಗೇಮ್ ಆಗಿರೋ ಕ್ವೀನ್ ಆಫ್ ಹಾರ್ಟ್ಸ್ ಗೆ ಬರ್ತಾರೆ. ಈ ಗೇಮ್ ಆಡ್ಸೋಕೆ ಮೀರಾನೇ ಇದ್ದಾಳೆ. ಏನಿಲ್ಲ, ಸಿಂಪಲ್, ನಾವು ಈಗ ಕ್ರಾಕಿ ಅನ್ನೋ ಗೇಮ್ ಆಡ್ತೀವಿ ಅಷ್ಟೇ ಅಂತ ಸಿಂಪಲ್ ಆಗಿರೋ ಆಟ ಆಡಿಸ್ತಾ ಇದ್ದಾಳೆ. ಇದು ಹಾರ್ಟ್ ಇರೋ ಗೇಮ್ ಆಗಿದೆ, ಇಷ್ಟು ಸಿಂಪಲ್ ಆಗಿರೋದಕ್ಕೆ ಹೇಗ್ ಸಾಧ್ಯ ಅಂತ ಅನ್ಕೋಬೇಕಾದ್ರೆ ಆರಿಸುನ ತಲೆ ಕೆಡ್ಸೋಕೆ ನೋಡ್ತಾಳೆ ಮೀರಾ. ಅಂದ್ರೆ ಇವರು ಕ್ರಾಕೆ ಗೇಮ್ ನ ಕಂಪ್ಲೀಟ್ ಮಾಡಬಾರ್ದು ಅಂತ ಈ ರೀತಿ ಮಾಡ್ತಿದ್ದಾಳೆ. ಗೇಮ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೇನೆ ಇವರು ಸೋಲೋದು. ಅದಕ್ಕೆ ಆರಿಸುನ ಮೆಂಟಲಿ ವೀಕ್ ಮಾಡೋಕೆ ನೋಡ್ತಾಳೆ. ಯಾವ ತರ ಅಂದ್ರೆ ಮೊದಲು ಇದೊಂದು ವರ್ಚುವಲ್ ರಿಯಾಲಿಟಿ ಗೇಮ್ ಆಗಿದೆ. ನೀವು ಒಂದು ರೂಮ್ ಅಲ್ಲಿ ಡೀಪ್ ಸ್ಲೀಪ್ ಅಲ್ಲಿ ಇದ್ದೀರಾ. ವರ್ಚುವಲ್ ರಿಯಾಲಿಟಿಯಲ್ಲಿ ಗೇಮ್ ಆಡ್ತಿರೋ ಹಾಗೆ ಕಾಣ್ತಿದೆ ಅಷ್ಟೇ, ಎಲ್ಲ ರಿಯಲ್ ಅಲ್ಲ ಅಂತಾಳೆ. ಆಮೇಲೆ ಇದೆಲ್ಲ ಏಲಿಯನ್ ಗಳು ಮಾಡ್ತಾ ಇರೋದು. ಇಡೀ ಭೂಮಿ ಯುದ್ಧದಿಂದ ನಾಶ ಆಗೋಗಿದೆ. ಉಳಿದಿರೋ ಶ್ರೀಮಂತರು ಏಲಿಯನ್ ಜೊತೆ ಸೇರಿ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅಂತ ಸುಳ್ಳು ಹೇಳ್ತಾಳೆ. ಆಮೇಲೆ ನಿಜ ಏನು ಅಂತ ಅಂದ್ರೆ ನೀನು ಮೆಂಟಲ್ ಪೇಷಂಟ್ ಆಗಿದ್ಯಾ. ನೀನು ಮತ್ತೆ ನಿನ್ನ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ ನ ಹೊರಗೆ ಇದ್ದಾಗ ಪಟಾಕಿಗಳನ್ನ ನೋಡಿದಾಗ ಡಿಸ್ಟ್ರಾಕ್ಟ್ ಆಗಿ ಆಕ್ಸಿಡೆಂಟಲಿ ನಿನ್ ಫ್ರೆಂಡ್ಸ್ ಸತ್ತೋಗಿದ್ದಾರೆ. ಆಗಿನಿಂದ ನೀನು ಗೇಮ್ ಆಡ್ತಿರೋ ಹಾಗೆ ಭ್ರಮೆಯಲ್ಲಿ ಇದೆಯಾ ಅಂದಾಗ ಆರಿಸುಗೆ ತಲೆ ಕೆಟ್ಟೋಗುತ್ತೆ. ಉಸಾಗಿ ಆರಿಸು ತನ್ನ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಳ್ಳೋಕೆ ಬಿಡಲ್ಲ. ಇವಳು ಹೇಳ್ತಿರೋದೆಲ್ಲ ಸುಳ್ಳು, ನಾನು ರಿಯಲ್ ಆಗಿ ಇದೀನಿ ನೋಡು ಬೇಕಾದ್ರೆ ಅಂತ ಕೈ ಕುಯ್ಕೊಂಡಾಗ ಆರಿಸುಗೆ ಇದೆಲ್ಲ ರಿಯಲ್ ಅಂತ ನಂಬಿಕೆ ಬರುತ್ತೆ. ಕೊನೆಗೂ ಕ್ರಾಕೆ ಗೇಮ್ ನ ಕಂಪ್ಲೀಟ್ ಮಾಡ್ತಾನೆ. ಮೀರಾಳನ್ನ ಲೇಸರ್ ಇಂದ ಶೂಟ್ ಮಾಡಿ ಸಾಯಿಸ್ತಾರೆ. ಅಂದ್ರೆ ಎಲ್ಲರೂ ಇವಳೇ ಮಾಸ್ಟರ್ ಮೈಂಡ್ ಅನ್ಕೊಂಡಿದ್ರು, ಆದ್ರೆ ಇಲ್ಲ, ಇವಳ ಮೇಲೂ ಯಾರೋ ಇದ್ದಾರೆ. ಈಗ ಒಂದು ವಾಯ್ಸ್ ಬರುತ್ತೆ, ಗೇಮ್ ನ ಕಂಪ್ಲೀಟ್ ಮಾಡಿದಿರಾ, ನೀವು ಇಲ್ಲೇ ಉಳ್ಕೋಬೇಕಾ ಇಲ್ಲ ವಾಪಸ್ ಹೋಗ್ತೀರಾ ಅಂತ ಕೇಳಿದಾಗ ಎಲ್ಲರೂ ವಾಪಸ್ ಹೋಗ್ತೀವಿ ಅಂತಾರೆ. ಈಗ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡ್ತೀವಿ, ಎಲ್ಲರೂ ಗೇಮ್ ಗೆ ಬರೋಕು ಮುಂಚೆ ರೈಲ್ವೆ ಸ್ಟೇಷನ್ ನ ಹೊರಗೆ ಆರಿಸು ತನ್ನ ಫ್ರೆಂಡ್ಸ್ ಜೊತೆ ಇದ್ನಲ್ಲ ಅದೇ ಜಾಗದಲ್ಲಿ ಉಸಾಗಿ, ಚಿಸಿಯಾ, ನಿರಾಗಿ, ಅಗುನಿ, ಟಾಕೇರು, ಕುಯಿನಾ, ತತ್ತ, ಆನ್ ಎಲ್ಲರೂ ಇದ್ದಾರೆ. ಗೇಮ್ ಅಲ್ಲಿ ಇದ್ದವರೆಲ್ಲ. ಕಾರುಬೆ ಆರಿಸುನ ಎತ್ಕೊಂಡು ರೋಡ್ಗೆ ಹೋದಾಗ ಟ್ರಾಫಿಕ್ ಜಾಮ್ ಆಯ್ತು ಅಂತ ಪೊಲೀಸರು ಇವರ ಹಿಂದೆ ಬೀಳ್ತಾರೆ. ಇದೇ ಸಮಯದಲ್ಲಿ ಎಲ್ಲರೂ ಆಕಾಶದಲ್ಲಿ ಪಟಾಕಿಗಳನ್ನ ನೋಡ್ತಾರೆ. ಅದು ಪಟಾಕಿ ಅಲ್ಲ, ಒಂದು ದೊಡ್ಡ ಉಲ್ಕೆ ಮೀಟಿಯೋರೈಟ್ ಆಗಿತ್ತು. ಅದು ಬಂದು ಭೂಮಿಗೆ ಅಪ್ಪಳಿಸುತ್ತೆ. ಅದೇ ಫಿಲ್ಮ್ ರೀಲ್ ನ ಉಸಾಗಿ ಮತ್ತೆ ಆರಿಸು ಪ್ಲೇ ಮಾಡಿದಾಗ ವಿಡಿಯೋ ಅಲ್ಲಿ ಒಬ್ಳು ಮಹಿಳೆ ಅದು ಪಟಾಕಿ ಆಗಿರ್ಲಿಲ್ಲ ಏನಾಗಿತ್ತು ಅಂತ ಹೇಳೋಷ್ಟ್ರಲ್ಲಿ ಶೂಟರ್ ಸಾಯಿಸಿದ್ನಲ್ಲ ಆ ಮಹಿಳೆಗೆ ಗೊತ್ತಿತ್ತು ಅದು ಉಲ್ಕೆ ಅಂತ. ಉಲ್ಕೆ ಬಂದು ಭೂಮಿಗೆ ಅಪ್ಪಳಿಸಿದ ರಭಸಕ್ಕೆ ಸುತ್ತ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋದೆಲ್ಲ ನಾಶ ಆಗುತ್ತೆ. ಇದರಲ್ಲಿ ಯಾರ್ಯಾರು ಸಾಯೋ ಸ್ಟೇಜ್ ಗೆ ಹೋಗಿರ್ತಾರೋ ಅವರೆಲ್ಲ ಗೇಮ್ ಗೆ ಬಂದಿರ್ತಾರೆ. ಹಾಸ್ಪಿಟಲ್ ಅಲ್ಲಿ ಆರಿಸುಗೆ ಎಚ್ಚರಿಕೆ ಆದಾಗ ಇವನ ಅಣ್ಣ ಹೇಳ್ತಾನೆ, ನಿನ್ನನ್ನ ರೆಸ್ಕ್ಯೂ ಮಾಡಿದಾಗ 1 ನಿಮಿಷ ನಿನ್ನ ಹಾರ್ಟ್ ಬೀಟೇ ಇರ್ಲಿಲ್ಲ, ಕೊನೆಗೆ ಡಾಕ್ಟರ್ಸ್ ಉಳಿಸ್ಕೊಂಡ್ರು. ನೀನು ಸಾವು ಬದುಕಿನ ನಡುವೆ ಇರೋ ಬಾರ್ಡರ್ ಲ್ಯಾಂಡ್ ಅಲ್ಲಿ ಇದ್ದೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ
ಏನಾಗಿದೆ ಅಂದ್ರೆ ಆರಿಸು ತರ ಸಾಯೋ ಸ್ಟೇಜ್ ಅಲ್ಲಿ ಇದ್ದವರೆಲ್ಲ ಗೇಮ್ಗೆ ಎಂಟರ್ ಆಗಿ ಮೊದಲು ಯಾರು ಗೇಮ್ ಅಲ್ಲಿ ಸಾಯ್ತಾರೋ ಅವರು ರಿಯಲ್ ಲೈಫ್ ಅಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ. ಡಾಕ್ಟರ್ಸ್ ಯಾರನ್ನ ಕಾಪಾಡಿದಾರೋ ಅವರು ಇನ್ನ ಬದುಕಿರ್ತಾರೆ. ಚಿಸಿಯಾಗಿ 2 ಬುಲೆಟ್ ಬಿದ್ದಿದ್ರು. ಅಕಾನೆ ಆನ್ ಕುಯ್ನ ಎಲ್ಲರಿಗೂ ತುಂಬಾನೇ ಗಾಯ ಆಗಿದ್ರು ಕೂಡ ಬದುಕಿರೋದಕ್ಕೆ ಕಾರಣ ರಿಯಲ್ ಲೈಫ್ ಅಲ್ಲಿ ಡಾಕ್ಟರ್ಸ್ ಇವರನ್ನ ರಿವೈವ್ ಮಾಡಿದ್ದಾರೆ. ರಿಯಲ್ ಜಗತ್ತಿನಲ್ಲಿ 1 ನಿಮಿಷ ಆಗಿದೆ, ಅದೇ ಗೇಮ್ ಅಲ್ಲಿ ತುಂಬಾನೇ ದಿನಗಳು ಕಳೆದೋಗಿದೆ. ಗೇಮ್ ಮಾಡಿದ ನೆನಪು ಯಾರಿಗೂ ಇಲ್ಲ, ಯಾವ್ದೋ ಬೇರೆ ಲೋಕಕ್ಕೆ ಹೋಗ್ ಬಂದಂಗಿದೆಯಲ್ಲ ಅಂತ ಅನಿಸ್ತಿದೆ ಎಲ್ಲರಿಗೂ. ಚಿಸಿಯಾ ಅಗುನಿಗೆಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ. ಡಾಕ್ಟರ್ಸ್ ಉಳಿಸ್ಕೊಂಡಿದ್ದಾರೆ. ಆರಿಸು ಹೊರಗೆ ಎದ್ದು ಬಂದು ನೋಡ್ತಾನೆ, ಗೇಮ್ ಅಲ್ಲಿ ಇದ್ದವರೆಲ್ಲ ಇಲ್ಲೇ ಇದ್ದಾರೆ, ಇವನಿಗೆ ನೆನಪಾಗ್ತಿಲ್ಲ ಅಷ್ಟೇ. ಬೇರೆಯವ್ರು ಇರ್ಲಿ, ಉಸಾಗಿನ ಕೂಡ ಇವನು ಭೇಟಿಯಾಗಿ ನಿನ್ನ ಮೊದ್ಲೇ ಮೀಟ್ ಮಾಡಿರೋ ಹಾಗೆ ಅನ್ನಿಸ್ತಿದ್ಯಲ್ಲ ಅಂತಿದ್ದಾನೆ. ಬಾರ್ಡರ್ ಲ್ಯಾಂಡ್ ಅಲ್ಲಿ ಇವರು ಮದುವೆ ಆಗೋದೊಂದು ಬಾಕಿ, ಆ ರೀತಿ ಇದ್ರು. ಇಲ್ಲಿ ಈಗ ಪರಿಚಯ ಮಾಡ್ಕೊಂತಿದ್ದಾರೆ. ಹೊರಗೆ ಯಾರೋ ಪೇಷಂಟ್ಸ್ ಕಾರ್ಡ್ಸ್ ಆಡಿ ಕಾರ್ಡ್ಸ್ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಗಾಳಿಗೆ ಎಲ್ಲಾ ಕಾರ್ಡ್ಸ್ ಹಾರೋಗುತ್ತೆ, ಜೋಕರ್ ಕಾರ್ಡ್ ನ ಬಿಟ್ಟು. ಎಲ್ಲಾ ಗೇಮ್ ಮಾಡಿದರೆ ಜೋಕರ್ ಕಾರ್ಡ್ ನ ಮರ್ತೋಗಿದ್ದಾರೆ. ಸೊ ಮುಂದಿನ ಸೀಸನ್ ಅಂದ್ರೆ ಸೀಸನ್ 3 ಅಲ್ಲಿ ಏನಾಗುತ್ತೆ ಅಂತ ಸಪರೇಟ್ ವಿಡಿಯೋ ಮಾಡಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸೀಸನ್ 3 ಅಲ್ಲಿ ಕೇವಲ 6 ಎಪಿಸೋಡ್ಸ್ ಇದೆ ಅಷ್ಟೇ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನೀವು ಮಿಸ್ ಮಾಡದೆ ವಿಡಿಯೋ ನೋಡ್ಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ ಸ್ನೇಹಿತರೆ. ಜೊತೆಗೆ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.